ಶ್ರೀಗುರುಭ್ಯೋ ನಮಃ ಹರಿ ಓಂ ಯೋಂತಃ ಪ್ರವಿಶ್ಯ ಮೋವಾಚಮಿಮಾಂ ಪ್ರಸಪ್ತಾಂ ಸಂಜೀವಯತ್ಯ ಕಿಲ ಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ ಭವತಿ ಧನುಭಾವಾದಿಡಮೋ ಕೋಪಿ ವಾಗ್ಮೀ ಜಡಮತಿರವಿಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ಧತ್ತಾಂ ಸನ್ನಿಧಿಂ ಮಾನಸೇ ಚ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೋಘಾಕಲಾನಹಂ ಸ್ವಾತಿರಾಜಗುರುನ್ ವಂದೇ ಹಯಗ್ರೀವ ಪದಾಶ್ರಯಾನ್ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಬ್ರಹ್ಮಚರ್ಯ ಹರಿಪ್ರೇಜಸ ವಿದ್ಯಾವಾದಶಾಲಿನಃ ಇಷ್ಟದಾನ್ ಕಷ್ಟಹರ್ತೃನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ವೇದಾಂತ ಮಹಾಚಲಂ ಹಿ ಪರಿತಃ ಸಂಯೋಜ್ಯ ಸೂತ್ರಾಹಿಪಂ ಸದ್ವಾತಾಗಮ ಪೋಷಿತಾತ್ಮಹೃದಯಂ ತತ್ಪೂರ್ವಪಕ್ಷಾಸುರೈ ಸಿದ್ಧಾಂತೋಗಸುರೈಶ್ವರೈಶ್ಚ ಮದಿತೋ ಯಕೃಷ್ಣ ದುಗ್ಧಾಂಬುಧಿಃ ಸ್ವೀಯಾನಾಂ ಅಮೃತಂ ಪ್ರಯಚ್ಛತಿ ಸಮಾಂ ಆಯಾದ್ಗುಣೋದ್ಯನ್ಮಣಿಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಭಗವಂತನನ್ನು ಕಾಣಬೇಕು ಅಂತಾದರೆ ಅದಕ್ಕೆ ಒಳ್ಳೆಯ ಜ್ಞಾನ ಅತಿ ಅವಶ್ಯಕ. ಜ್ಞಾನಕ್ಕೆ ಇರತಕ್ಕಂತಹ ಮಹತ್ವವನ್ನು ಕೃಷ್ಣ ಹೇಳಿದ್ದಾನೆ. ಈಗ ಇಲ್ಲಿ ವಾದಿರಾಜರು ಕೂಡ ತಮ್ಮ ಕೃತಿಯಲ್ಲಿ ಭಗವಂತನನ್ನು ತಿಳ್ಕೊಂಡಾಗ ಮಾತ್ರ ಆ ಭಗವಂತನ ಜ್ಞಾನ ಅದು ನಮಗೆ ಮೋಕ್ಷಕ್ಕೆ ಕಾರಣವಾಗ್ತದೆ, ಬಿಡುಗಡೆಗೆ ಅತಿ ಮುಖ್ಯವಾಗಿ ಕಾರಣವಾಗುವಂತಹದ್ದು ಎಂಬುದಾಗಿ ವಾದಿರಾಜರು ಹೇಳಿದರು. ತದನಂತರದಲ್ಲಿ ಆ ಭಗವಂತನನ್ನು ತಿಳ್ಕೊಳ್ಳಬೇಕು ಅಂತಾದರೆ ವೇದವ್ಯಾಸರಿಂದ ರಚಿತವಾಗಿರತಕ್ಕಂತಹ ಗ್ರಂಥಗಳು, ಪುರಾಣಗಳು ಇವೆಲ್ಲವೂ ಕೂಡ ಅತೀ ಮುಖ್ಯವಾಗಿ ಬೇಕಾಗಿರತಕ್ಕಂತಹದ್ದು. ಮಹಾಭಾರತ, ರಾಮಾಯಣ ಇತ್ಯಾದಿಗಳ ಭಗವದ್ಗೀತೆ ಇವುಗಳ ಯಥಾರ್ಥವಾದಂತಹ ಜ್ಞಾನ ಯಾರಿಗಿದೆಯೋ ಅವನು ಭಗವಂತನನ್ನು ತಿಳ್ಕೊಳ್ತಾನೆ ಅಂತ ಹೇಳಿದರು. ಭಗವಂತನನ್ನು ತಿಳ್ಕೊಳ್ಬೇಕು ಅಂತಾದರೆ ಅದಕ್ಕೆ ಶಾಸ್ತ್ರಗಳ ಹಿನ್ನೆಲೆ ಬೇಕು. ಶಾಸ್ತ್ರಗಳ ಹಿನ್ನೆಲೆ ಇಲ್ಲದೆ, ವೇದಗಳಿಗೆ ಅನುಸಾರಿಯಾಗದೆ ಆ ಭಗವಂತನನ್ನು ತಿಳ್ಕೊಳ್ಳಿಕ್ಕೆ ಯಾವುದೇ ರೀತಿಯಾಗಿರತಕ್ಕಂತಹ ಮಾರ್ಗ ಇಲ್ಲ ಎಂಬುದನ್ನು ಹೇಳಿದರು. ತದನಂತರದಲ್ಲಿ ವಾದಿರಾಜರು ಹೇಳ್ತಾರೆ, ಭಗವಂತನನ್ನು ಕಾಣಲಿಕ್ಕೆ ಹೇಗೆ ಅವನನ್ನು ಕಾಣಬೇಕು ಅಂತಾದರೆ ಕೇವಲ ಭಗವಂತ ನಮ್ಮ ದೃಷ್ಟಿಗೋಚರನಾಗಬೇಕು ಅಂತಾದರೆ ಶಾಸ್ತ್ರಗಳ ಅವನ ಚರಿತ್ರೆಗಳನ್ನು ಚೆನ್ನಾಗಿ ಮನನ ಮಾಡಬೇಕು ಅಂತ ಹೇಳ್ತಾರೆ. ಭಗವಂತನ ಚರಿತ್ರೆಗಳನ್ನು ಯಾವ ವ್ಯಕ್ತಿಯು ಮತ್ತಷ್ಟು ಮೆಲುಕು ಹಾಕೊಳ್ತಾನೋ ಅವನು ತನ್ನ ಜೀವನದಲ್ಲಿ ಒಂದು ಔನ್ನತ್ಯವನ್ನು ಪಡೆದುಕೊಳ್ತಾನೆ ಅಂತ ಹೇಳ್ತಾರೆ. ತದನಂತರದಲ್ಲಿ ರಾಜರು ಹೇಳ್ತಾ ಇದ್ದಾರೆ, ಭಗವಂತನನ್ನು ಸ್ತುತಿ ಮಾಡಬೇಕು ಅಂತಾದರೆ ಭಗವಂತನನ್ನು ನಿಂದಾಸ್ತುತಿ ಮಾಡ್ತಾರೆ ಅಂತ. ಗೋಪಿಕೆಯರು ಭಗವಂತನನ್ನು ಸ್ತುತಿ ಮಾಡಿದ್ರು, ಅದನ್ನು ನಿಂದಾಸ್ತುತಿ ಅಂತ ಹೇಳ್ತಾರೆ. ಭಗವಂತನನ್ನು ಆ ನಿಂದನೆ ಮಾಡುವ ಮೂಲಕವಾಗಿಯೂ ಕೂಡ ಭಗವಂತನನ್ನು ತಮ್ಮ ಕಡೆಗೆ ಒಲಿಸಿಕೊಂಡಿರತಕ್ಕಂತಹ ಆ ಗೋಪಿಕೆಯರು ಹೇಳ್ತಾರೆ, ಭಗವಂತನನ್ನು ತಾವು ಒಳಗಿಂದ ಒಳಗೇನೆ ತಾವು ತುಂಬ ನೋವನ್ನು ಪಡ್ತಾ ಇದ್ದಾರೆ. ಯಾವ ರೀತಿಯಾಗಿ ಹೇಳ್ತಾರೆ ಅಂತ ಕೇಳಿದರೆ, ನಮಗೂ ಕೂಡ ನಮ್ಮ ದೊಡ್ಡ ಅಜ್ಞಾನದಲ್ಲಿ ನಾವು ಕವಿದಿದ್ದೇವೆ. ನಮಗೆ ಅಜ್ಞಾನ ಆವರಿಸಿಕೊಂಡು ಬಿಟ್ಟಿದೆ. ಭಗವಂತನನ್ನು ತಿಳ್ಕೊಳ್ಬೇಕು ಅಂತಾದರೆ ಅದಕ್ಕಿರತಕ್ಕಂತಹ ಅಡೆತಡೆ ಅದು ಯಾವುದು ಅಂತ ಕೇಳಿದ್ರೆ, ದೊಡ್ಡದು ಯಾವುದು ಅಂತ ಕೇಳಿದ್ರೆ ಭಗವಂತನಿಗೂ ನಮಗೂ ಇರತಕ್ಕಂತಹ ಒಂದು ಮಧ್ಯ ತಡೆಗೋಡೆ ಅದು ಅಜ್ಞಾನ. ಅಜ್ಞಾನ ನಾಶವಾದಾಗ
ಭಗವಂತನ ಯಥಾರ್ಥವಾಗಿರತಕ್ಕಂತಹ ಜ್ಞಾನ ನಮಗೆ ಬರ್ತದೆ. ಆ ಭಗವಂತನ ಯಥಾರ್ಥವಾಗಿರತಕ್ಕಂತಹ ಜ್ಞಾನ ಬರಬೇಕು ಅಂತಾದರೆ ಅಜ್ಞಾನವನ್ನು ಹೋಗಲಾಡಿಸಿ ಜ್ಞಾನವನ್ನು ನಾವು ಶರಣ ಹೊಂದಬೇಕು. ಯಾರು ಜ್ಞಾನವನ್ನು ಪಡೆದುಕೊಳ್ತಾನೋ, ಜ್ಞಾನಕ್ಕೆ ತಾನು ಅದರ ಕಡೆಗೋಸ್ಕರವಾಗಿ ತನ್ನನ್ನು ತಾನು ಯಾರು ಹೋಗ್ತಾನೋ ಅವನಿಗೆ ಈ ಜ್ಞಾನ ಬರ್ತದೆ. ಜ್ಞಾನ ಬಂದು ಭಗವಂತ ಏನಾಯ್ತು ಅಲ್ಲಿಗೆ? ಅಜ್ಞಾನ ಹೋಯಿತು. ದೊಡ್ಡ ತಡೆ ಯಾವುದು ಅಂತ ಕೇಳಿದ್ರೆ ಅಜ್ಞಾನ ನಾಶವಾದಾಗ ಭಗವಂತ ನಮಗೆ ಸಾಕ್ಷಾತ್ಕಾರವಾಗ್ತಾನೆ ಅಂತ ಎಲ್ಲ ಶಾಸ್ತ್ರಗಳ ಹಿನ್ನೆಲೆ ಇರುವುದು ಯಾವುದು ಅಂತ ಕೇಳಿದ್ರೆ ನಮ್ಮ ಈ ಎಲ್ಲ ಒದ್ದಾಟ ಇಡೀ ಜೀವಮಾನದಲ್ಲಿ ನಾವು ಯಾವುದಕ್ಕೋಸ್ಕರ ಅಂತ ಕೇಳಿದ್ರೆ ಭಗವಂತನನ್ನು ಕಾಣುವುದಕ್ಕೋಸ್ಕರವಾಗಿ ಒದ್ದಾಟ. ಆ ಭಗವಂತನನ್ನು ಕಾಣಬೇಕು ಅಂತ ಹೇಳಿದರೆ ಆ ಅಜ್ಞಾನ ನಾಶವಾಗಿ ಭಗವಂತ ನಮಗೆ ಸಾಕ್ಷಾತ್ಕಾರ ಅಂದರೆ ಭಗವಂತನ ಪರೋಕ್ಷ ಜ್ಞಾನ ಪ್ರತ್ಯಕ್ಷವಾಗಿ ನಮಗೆ ಆಗುವಂತಹದ್ದು ಎಂಬುದಾಗಿ ಹೇಳ್ತಾರೆ. ಇದರಿಂದಾಗಿ ಏನಾಯಿತು ಅಂತ ಕೇಳಿದರೆ ಭಗವಂತ ಕಾಣಿಸಿಕೊಂಡ. ಆ ಗೋಪಿಕೆಯರಿಗೂ ಕೂಡ ಭಗವಂತ ಕಾಣಿಸಿಕೊಳ್ತಾನೆ. ಏನಾಯ್ತು ಈಗ? ಭಗವಂತ ಇಷ್ಟೆಲ್ಲ ಆ ಗೋಪಿಕೆಯರಿಗೆ ತುಂಬ ಸಮಯಗಳ ಮೂಲಕವಾಗಿ ಭಗವಂತ ಅದೃಶ್ಯನಾಗಿದ್ದ. ಜೀವನೂ ಕೂಡ ಕತ್ತಲಲ್ಲಿದ್ದಾನೆ. ನಾವು ಕತ್ತಲಲ್ಲಿದ್ದೇವೆ ಎಂಬಂತಹ ಜ್ಞಾನವನ್ನೇ ಮರೆತು ನಾವು ಜೀವನವನ್ನು ಮಾಡ್ತಾ ಇದ್ದೇವೆ. ಜೀವನ ಸ್ಥಿತಿ ಏನಾಗಿದೆ ಅಂತ ಕೇಳಿದರೆ ಜೀವನಿಗೆ ಅಜ್ಞಾನ ಉಂಟು ಅಂತಲೇ ಗೊತ್ತಿಲ್ಲ. ಅಜ್ಞಾನ ಇದೆ ಅಂತ ಗೊತ್ತಿದೆ, ಅದು ಯಾವುದೋ ಒಂದು ಕ್ಷಣಕ್ಕೆ ಬರ್ತದೆ, ಅದು ಹೋಗ್ತದೆ. ಅವನಿಗೆ ಭಗವಂತನನ್ನು ಮರೆತು ಭಗವಂತನಿಂದ ತುಂಬ ದೂರವಾಗಿ ಜೀವ ಬದುಕ್ತಾ ಇದ್ದಾನೆ. ಆದರೆ ಎಲ್ಲರೂ ಕೂಡ ಜ್ಞಾನಿಗಳು ಹೇಳತಕ್ಕಂತಹ ದೊಡ್ಡ ಚಿಂತನೆ ಏನು ಅಂತ ಕೇಳಿದರೆ, ನೀವು ಯಾವಾಗ ಭಗವಂತನಿಂದ ದೂರವಾಗಿ ಬದುಕ್ತೀರೋ ಆವಾಗ ಆ ಭಗವಂತನ ಜ್ಞಾನ ನಿಮಗೆ ಯಾವ ಕಾಲಕ್ಕೂ ಕೂಡ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನಮಗೆ ಶಾಸ್ತ್ರಗಳು ತಿಳಿಸುವಂತಹದ್ದು. ಈಗ ಈ ಗೋಪಿಕೆಯರಿಗೆ ಭಗವಂತನ ದರ್ಶನವಾಗಿದೆ. ಭಗವಂತನ ದರ್ಶನವಾಗಿ ಏನಾಗಿದೆ ಅಂತ ಕೇಳಿದರೆ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಭಗವಂತನನ್ನು ಸ್ತೋತ್ರ ಮಾಡ್ತಾರೆ. ಆನಂದಾಶ್ರು. ಯಾರಾದರೂ ಕೂಡ ನಮಗೆ ತುಂಬ ಸಮಯದಿಂದ ನಮಗೆ ಬೇಕಾಗಿರತಕ್ಕಂತಹ ಅತ್ಯಂತ ಆಪ್ತನಾಗಿರತಕ್ಕಂಥವನ್ನ ನಾವು ಬಹಳ ಸಮಯದಿಂದಾಗಿ ನಾವು ನೋಡಿಲ್ಲ ಅಂತಾದರೆ ಅವನನ್ನು ನೋಡಿದಾಗ ಆಗತಕ್ಕಂತಹ ಆನಂದವೇ ಬೇರೆ. ನಮಗೆ ಅತ್ಯಂತ ಚಿರಪರಿಚಿತರಾಗಿರ್ತಕ್ಕಂತಹ ಮನೆಯವರು ಅಥವಾ ಇನ್ನಿತರ ಯಾರೋ ಒಂದು ನಮ್ಮ ಅತ್ಯಂತ ಆಪ್ತರನ್ನು ನೋಡಿದಾಗ ನಮಗೆ ಆಗತಕ್ಕಂತಹ ಆ ಆನಂದ ಅದು ವರ್ಣಿಸಲಿಕ್ಕೆ ಅಸಾಧ್ಯವಾಗಿರತಕ್ಕಂತಹದ್ದು. ಇಡೀ ಜಗತ್ತಿಗೆ ಒಡೆಯನಾಗಿರತಕ್ಕಂತಹ ಭಗವಂತನನ್ನು ಆ ಗೋಪಿಕೆಯರು ತಮ್ಮ ಕಣ್ಣುಗಳಿಂದ ನೋಡ್ತಾ ಇದ್ದಾರೆ. ಒಳ್ಳೆಯ ಆನಂದಾಶ್ರು ಅವರ ಕಣ್ಣಲ್ಲಿ ಹರಿತಾ ಇದೆ. ನೋಡಿ ಏನಾಯಿತು ಅಂತ ಕೇಳಿದರೆ ತದನಂತರದಲ್ಲಿ ಅದರಲ್ಲಿ ಒಬ್ಬ ಗೋಪಿಕೆಗೆ ಏನಾಯಿತು ಅಂತ ಕೇಳಿದರೆ ಭಗವಂತನ ಸೇವಿಸಿರತಕ್ಕಂತಹ ಯಾವುದೋ ಒಂದು ಕಿಂಚಿತ್ತು ಹವಿರ್ಭಾಗ ನೈವೇದ್ಯ ಆ ಗೋಪಿಕೆಗೆ ಲಭಿಸಿದೆ. ಅದರಿಂದಾಗಿ ಅವಳ ಪುಣ್ಯ ಅದು ಅತ್ಯಂತ ಉತ್ಕೃಷ್ಟತಮವಾಗಿರತಕ್ಕಂತಹ ಪುಣ್ಯವನ್ನು ಹೊಂದಿರತಕ್ಕಂತಹ ಆ ಗೋಪಿಕೆ ಹೇಳ್ತಾರೆ, ಭಗವಂತನನ್ನು ಸೇವಿಸಿರತಕ್ಕಂತಹ ಆ ಒಂದು ಯಾವುದೋ ಒಂದು ನೈವೇದ್ಯಕ್ಕೇನೆ ಇಷ್ಟೊಂದು ಮಹತ್ವ ಇರುವಾಗ ಭಗವಂತನೇ ಸಾಕ್ಷಾತ್ತಾಗಿ ಅವರ ಜೊತೆಗಿದ್ದಾನೆ. ಅವರ ಪುಣ್ಯ ಯಾವ ರೀತಿಯಾಗಿರಬಹುದು ಎಂಬುದನ್ನು ವರ್ಣಿಸಲಿಕ್ಕೂ ಸಾಧ್ಯ ಇಲ್ಲ ಎಂಬುದಾಗಿ ಹೇಳ್ತಾರೆ. ಅದಕ್ಕೋಸ್ಕರವಾಗಿ ನಾವು ತಿನ್ನತಕ್ಕಂತಹ ಆಹಾರ ಅದು ತುಂಬ ಪರಿಶುದ್ಧವಾಗಬೇಕು ಅಂತ ಇಷ್ಟು ಸಮಯಗಳ ಕಾಲ ಯಾತಯಾಮಂ ಗತರ ಸಂಪೂತಿ ಪರೀಷ ಸಂಚಯತ ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿರ್ತಕ್ಕಂತಹದ್ದು ಇದನ್ನೇ. ಏನು ಅಂತ ಕೇಳಿದರೆ ನಿಮ್ಮ ಆಹಾರ ಅದು ಸಾತ್ವಿಕವಾಗಬೇಕು. ಯಾವುದು ಯಾತಯಾಮಂ ಗತರ ಸಂಪೂತಿ ಪರೀಷ ಸಂಚಯತ ಈ ಎಲ್ಲ ಆಹಾರಗಳು ಯಾತಯಾಮವಾಗಿರತಕ್ಕಂತಹದ್ದು, ರಸಗಳಿಲ್ಲತಕ್ಕಂತಹದ್ದು, ಈ ಎಲ್ಲ ಆಹಾರಗಳನ್ನು ಸೇವನೆ ಮಾಡಿದ್ದರಿಂದಾಗಿ ಏನಾಯಿತು ಅಂತ ಕೇಳಿದರೆ ಮನಸ್ಸು ಹಾಳು. ಮನಸ್ಸಿನಿಂದಾಗಿ ಭಗವಂತನನ್ನು ಕಾಣಲಿಕ್ಕೂ ಕೂಡ ಅದರಿಂದ ಸಾಧ್ಯ ಇಲ್ಲ. ಯಾಕೆ ಅಂತ ಕೇಳಿದರೆ ಭಗವಂತ ಕಾಣುವಂತಹದ್ದು ಯಾವಾಗ ಅಂತ ಕೇಳಿದರೆ ಯಾವುದೋ ಹೊರಗಿನ
ಬಿಟ್ಟಿರತಕ್ಕಂಥ ಆಹಾರ ಅಂತ ಹೇಳ್ಬೋದು. ಪೂತಿ ಪರೀಕ್ಷಿತಂಚೇತ ಅಂತ ಹೇಳ್ತಾರೆ. ಕೃಷ್ಣ ಆಹಾರವನ್ನು ಹೇಳುವಾಗ ಯಾವುದೋ ಹಾಳಾಗಿರ್ತಕ್ಕಂತಹದ್ದು, ಯಾತಯಾಮ, ಎಂದೋ ಮಾಡಿರ್ತಕ್ಕಂಥ ಆಹಾರಗಳು, ಈ ಎಲ್ಲ ಆಹಾರಗಳನ್ನು ತಿಂದು ಮನಸ್ಸೂ ಕೂಡ ಹಾಳಾಗಿದೆ. ಆ ಮನಸ್ಸಿನಿಂದ ಭಗವಂತನನ್ನು ಕಾಣತಕ್ಕಂತಹದ್ದು ಕೂಡ ನಮಗೆ ಆಗ್ತಾ ಇಲ್ಲ. ಅದಕ್ಕೋಸ್ಕರವಾಗಿ ಆಹಾರದಲ್ಲಿ ತುಂಬ ನಿಯಮವನ್ನು ಹೇಳ್ತಾನೆ. ಕೃಷ್ಣನ ಎಲ್ಲ ಪುರಾಣಗಳು ನಮಗೆ ಮುಖ್ಯವಾಗಿ ಎಲ್ಲಿಗೆ ಕೊಟ್ಟಿದ್ದಾರೆ, ಮಹತ್ವವನ್ನು ಎಲ್ಲಿ ಕೊಟ್ಟಿದ್ದಾರೆ ಅಂತ ಕೇಳಿದರೆ, ನಾವು ಸೇವಿಸತಕ್ಕಂಥ ಆಹಾರದಲ್ಲಿ ಹೇಳ್ತಾರೆ. ನೀವು ಯಾವಾಗ ಭಗವಂತನಿಗೆ ನೈವೇದ್ಯ ಮಾಡಿರತಕ್ಕಂಥ ಆಹಾರವನ್ನು ಸ್ವೀಕಾರ ಮಾಡ್ತೀರೋ ಆವಾಗ ಅದರಿಂದ ನಿಮ್ಮ ಏನು ಮನಸ್ಸಿದೆ ಅದು ಶುದ್ಧವಾಗಿ ಆಗ್ತದೆ. ಅದರಿಂದ ಅಂತಃಕರಣ ಶುದ್ಧವಾಯಿತು. ಅಂತಃಕರಣ ಶುದ್ಧವಾಗಿದ್ದರಿಂದಾಗಿ ಎಲ್ಲವೂ ಕೂಡ ಶುದ್ಧವಾಗಿ, ಅದರಿಂದಾಗಿ ಶುದ್ಧವಾಗಿರತಕ್ಕಂಥ ಅಂತಃಕರಣದಿಂದಾಗಿ ಭಗವಂತನನ್ನು ಕಾಣಲಿಕ್ಕೂ ಕೂಡ ಒಳ್ಳೆಯ ರೀತಿಯಲ್ಲಿ ನಮಗೆ ಸಾಧನವಾಗ್ತದೆ. ಹೀಗೆ ದೊಡ್ಡ ಚಿಂತನೆಯನ್ನು ನಮ್ಮ ಪೂರ್ವಜರು ಹಿರಿಯರು ಆಹಾರಕ್ಕೇನೆ ಇಷ್ಟೊಂದು ಮಹತ್ವವನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ ಮೇಲೆ, ಈ ಗೋಪಿಕೆ ಭಗವಂತನಿಗೆ ನೈವೇದ್ಯ, ಭಗವಂತ ಬಿಟ್ಟಿರತಕ್ಕಂಥ ಆಹಾರವನ್ನು ತಿಂದೇ ಅವಳಿಗೆ ಏನೋ ಒಂದು ದೊಡ್ಡ ಮಹತ್ತರವಾಗಿರತಕ್ಕಂತಹ ಆನಂದವನ್ನು ಪಡೆದಳು ಅಂತ ಹೇಳಿದರೆ, ಇನ್ನು ಭಗವಂತನೇ ಸಾಕ್ಷಾತ್ ನಮಗೆ ಸಿಕ್ಕಿದಾಗ ಆಗತಕ್ಕಂತಹ ಆನಂದ ಅದು ಅಷ್ಟಿಷ್ಟಲ್ಲ ಎಂಬುದನ್ನು ರಾಜರು ತಮ್ಮ ಮಾತಿಗೆ ಹೇಳ್ತಾ ಇದ್ದಾರೆ. ತದನಂತರದಲ್ಲಿ ಇಂತಹ ನೈವೇದ್ಯ ಯಾವುದು ಭಗವಂತನಿಗೆ ನಿವೇದನೆ ಆಗಿರತಕ್ಕಂಥ ಆಹಾರವನ್ನು ತಿಂದರೆ ಯಾವುದೇ ರೀತಿಯಾಗಿರ್ತಕ್ಕಂತಹ ವ್ಯಾಧಿಗಳು ನಮ್ಮನ್ನು ಬಯಸುವುದಿಲ್ಲ. ಅದು ವ್ಯಾಧಿಗಳು ನಮ್ಮನ್ನು ಕಾಡುವುದೂ ಇಲ್ಲ. ವ್ಯಾಧಿಗೆ ಕಾರಣ ಏನು ಅಂತ ಕೇಳಿದರೆ, ನಾವು ತಿನ್ನತಕ್ಕಂಥ ಆಹಾರ ಯಾವುದೋ ಎಂದೋ ಮಾಡಿರ್ತಕ್ಕಂಥ ಆಹಾರವನ್ನು ತಿನ್ನೋದ್ರಿಂದಾಗಿ ಮನಸ್ಸು ಹಾಳಾಯಿತು. ಅದರಿಂದಾಗಿ ಎಲ್ಲ ದೇಹದಲ್ಲಿರ್ತಕ್ಕಂತಹ ಪ್ರಕೃತಿಗಳು ಎಲ್ಲವೂ ಕೂಡ ವ್ಯತ್ಯಾಸವಾಗಿ, ಅದರಿಂದಾಗಿ ಇವನೇನಾಯಿತು, ವೈದ್ಯರನ್ನು ಭೇಟಿಯಾಗಬೇಕಾದಂತಹ ಪ್ರಮೇಯ ಬಂತು. ಶುದ್ಧವಾಗಿರ್ತಕ್ಕಂಥ ಆಹಾರ, ಭಗವಂತನಿಗೆ ನಿವೇದನೆ ಮಾಡಿರ್ತಕ್ಕಂಥ ಆಹಾರವನ್ನು ತಿನ್ನೋದ್ರಿಂದಾಗಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಒಂದು ಕಾಯಿಲೆಗಳಿಗೆ ಆಸ್ಪದವಿಲ್ಲ ಎಂಬುದನ್ನು ರಾಜರು ತಮ್ಮ ಮಾತಿನ ಮೂಲಕವಾಗಿ ಇಡ್ತಾ ಇದ್ದಾರೆ. ತದನಂತರದಲ್ಲಿ ಹೇಳ್ತಾರೆ, ಭಗವಂತನ ಗೋಪಿಕೆ, ಒಬ್ಬಳು ಗೋಪಿಕೆ ಭಗವಂತನನ್ನು ಹತ್ತಿರ ಹೋದ್ಲು. ಭಗವಂತನನ್ನ ಹತ್ತಿರ ಹೋಗಿ ಅನ್ಯಾತದಂಸ ಪರಿಲಂಬಿತ ಪಾಣಿ ಪದ್ಮಾ ಧನ್ಯಾಸ್ಫುರನ್ ಮಕರ ಕುಂಡಲ ಶೋಭಿಗಂಡಂ ಪ್ರೇಷ್ಠಾಂತರಾಂಕುರಿತ ವಿಲಾಸ ತೃಷ್ಣ ಪುಷ್ಟ್ಯ ಪ್ರದೇವ ಮೃದುಹೃಷ್ಟ ಮುಖೀ ಚುಚುಂಬಿ. ಒಬ್ಬಳು ಗೋಪಿಕೆ ಭಗವಂತನನ್ನ ಕೆನ್ನೆಗೆ ಸಿಹಿಯಾಗಿರ್ತಕ್ಕಂತಹ ಮುತ್ತನ್ನು ನೀಡಿದ್ದಂತೆ. ಯಾಕೆ ಅಂತ ಕೇಳಿದರೆ, ನಾವು ಭಗವಂತನನ್ನು ಯಾವ ರೀತಿಯಾಗಿ ನೋಡ್ತೇವೆಯೋ ಆ ರೀತಿಯಾಗಿ ಭಗವಂತ ನಮ್ಮನ್ನು ನೋಡ್ತಾನೆ. ತಮ್ ಯಥಾ ಉಪಾಸಕ ತದೇವ ಭವತಿ. ಅವಳು ಗೋಪಿಕೆ ಭಗವಂತನನ್ನು ಜೀವಮಾನ ಪೂರ್ತಿ ಅವಳು ಉಪಾಸನೆ ಮಾಡಿದ್ದು ಹೇಗೆ, ನನಗೆ ಇವಳು ಗಂಡ, ನನಗೆ ಭಗವಂತ ನನಗೆ ಗಂಡನಾಗಿ ಬರಬೇಕು ಅಂತ ಹೇಳಿಕೊಂಡು ನನ್ನ ಜೀವಮಾನ ಪೂರ್ತಿ ಅವಳು ಉಪಾಸನೆ ಮಾಡಿರತಕ್ಕಂತಹದ್ದು. ಆದ್ದರಿಂದ ಏನಾಯಿತು, ಭಗವಂತ ಅವರ ನಿಷ್ಕಲ್ಮಶವಾಗಿರತಕ್ಕಂತಹ ಪ್ರೀತಿಗೆ, ನಿಷ್ಕಲ್ಮಶವಾಗಿರತಕ್ಕಂತಹ ಅಂತಃಕರಣಕ್ಕೆ ಭಗವಂತ ಅವರಿಗೆ ದೊರಕಿದ. ಹೇಳ್ತಾರೆ, ನಮಗೆ ನಮ್ಮನ್ನು ಭಗವಂತ ಪ್ರೀತಿಸಬೇಕು ಅಂತ ಹೇಳಿದರೆ ಮೊದಲಿಗೆ ನಾವು ಭಗವಂತನನ್ನು ಪ್ರೀತಿಸಬೇಕು. ಏನು ಪ್ರೀತಿ ಅಂತ ಹೇಳಿದರೆ, ಸ್ನೇಹೋ ಭಕ್ತಿರಿತ ಪ್ರೋಕ್ತ ಸ್ಥಯಾ ಮುಕ್ತಿರ್ನ ಚಾನ್ಯತ ಅಂತ ಆಚಾರ್ಯ ಮಧ್ವರು ತಾತ್ಪರ್ಯ ನಿರ್ಣಯದಲ್ಲಿ ಸ್ನೇಹದ ಪ್ರೀತಿಗೆ ಡೆಫಿನೇಷನನ್ನು, ಅದರ ವಿಶ್ಲೇಷಣೆಯನ್ನು ಮಾಡುವಾಗ ಅದಕ್ಕೆ ಕೊಡತಕ್ಕಂತಹ ಉತ್ತರ ಏನು ಅಂತ ಕೇಳಿದರೆ, ಸ್ನೇಹೋ ಭಕ್ತಿ ರೀತಿ ಪ್ರೋಕ್ತ ತಯಾ ಮುಕ್ತಿರ್ನ ಚಾನ್ಯತ ಅಂತ. ಸ್ನೇಹೋ ಭಕ್ತಿ ರೀತಿ ಪ್ರೋಕ್ತ, ಭಗವಂತನಲ್ಲಿ ನಮಗೆ ಸ್ನೇಹ ಉಂಟಾಗಬೇಕು, ಅದನ್ನೇ ನಮಗೆ ಪ್ರೀತಿ ಅಂತ ಹೇಳುವಂತಹದ್ದು. ಭಗವಂತನ ಬಗ್ಗೆ ಸ್ನೇಹ ಉಂಟಾಗಬೇಕು ಅಂತ ಏನು ಅದಕ್ಕೆ ಮಾಡಬೇಕಾದಂತಹ ಅತಿ ಅವಶ್ಯಕವಾಗಿರತಕ್ಕಂತಹ ಕಾರ್ಯ ಏನು ಅಂತ ಕೇಳಿದರೆ, ಭಗವಂತನ ವಿಶಿಷ್ಟವಾಗಿರತಕ್ಕಂತಹ ಕರ್ಮಗಳನ್ನು ತಿಳ್ಕೊಳ್ಬೇಕು. ನಾವು ನಿನ್ನೆ ನೋಡಿದ ಹಾಗೇನೆ ಭಗವಂತನಲ್ಲಿ ಸೃಷ್ಟ್ಯಾದಿಗಳನ್ನು ಅವನ ವಿಶಿಷ್ಟವಾಗಿರತಕ್ಕಂತಹ ವ್ಯಾಪಾರಗಳನ್ನು
ಇದನ್ನು ನಾವು ತಿಳ್ಕೊಂಡಾಗ ಏನಾಯಿತು, ಭಗವಂತನಿಗೆ ನಮಗೂ ಒಂದು ರೀತಿಯಾಗಿರ್ತಕ್ಕಂತಹ ಒಂದು ಪ್ರೀತಿ ಉಂಟಾಗ್ತದೆ. ಭಗವಂತ ಇಷ್ಟೆಲ್ಲ ಅದ್ಭುತವಾಗಿರ್ತಕ್ಕಂತಹ ಜಗತ್ತನ್ನು ಮಾಡಿದ್ದಾನೆ, ಇಷ್ಟೆಲ್ಲ ಅದ್ಭುತವಾಗಿರ್ತಕ್ಕಂತಹ ನಮ್ಮನ್ನು ಸೃಷ್ಟಿಸಿದ್ದಾನೆ. ಏನು ನಮ್ಮ ದೇಹದಲ್ಲಿರ್ತಕ್ಕಂತಹ ಅಂಗಗಳು ಸಾಮಾನ್ಯವಾಗಿರ್ತಕ್ಕಂಥ ಅಂಗಗಳಲ್ಲ. ಏನು ಇದು ಯಾವ ಹೊರಗಿನ ಯಾವುದೇ ರೀತಿಯಾಗಿರ್ತಕ್ಕಂತಹ ಒಂದು ವ್ಯಕ್ತಿಗಳಿಂದಲೂ ಕೂಡ ಇದನ್ನು ಮಾಡಲಿಕ್ಕೆ ಬರೋದಿಲ್ಲ. ನೀವು ಯಾವುದೇ ಒಂದು ಕೈಗಾರಿಕೆಯನ್ನು ಅಥವಾ ನೀವು ಯಾವುದೋ ಒಂದು ಮೆಷಿನರಿ ಇಟ್ಟುಕೊಂಡು ಕೂಡ ಇಂತಹ ಒಂದು ಅತ್ಯದ್ಭುತವಾಗಿರ್ತಕ್ಕಂಥ ಶರೀರವನ್ನು ಮಾಡಲಿಕ್ಕೆ ಬರೋದಿಲ್ಲ. ಯಾಕೆ ಅಂತ ಕೇಳಿದರೆ, ಈ ಶರೀರವನ್ನು ಮಾಡಬೇಕು ಅಂತ ಹೇಳಿದರೆ ಇದು ಭಗವಂತ ಮಾತ್ರ ಮಾಡಲಿಕ್ಕೆ ಸಾಧ್ಯ. ಇಂತಹ ಅತ್ಯದ್ಭುತವಾಗಿರ್ತಕ್ಕಂತಹ ಶರೀರವನ್ನು ಭಗವಂತ ನಮಗೆ ನೀಡಿದ್ದಾನೆ. ಒಳ್ಳೆಯ ರಕ್ತ, ಒಳಗಿರ್ತಕ್ಕಂತಹ ಒಂದೊಂದು ರೀತಿಯಾಗಿರ್ತಕ್ಕಂಥ ನರಮಂಡಲಗಳು, ಹೃದಯಗಳು ಎಲ್ಲವನ್ನೂ ಕೂಡ ಭಗವಂತ ಸೃಷ್ಟಿಸಿದ್ದಾನೆ. ಅಂತಹ ಭಗವಂತನ ಈ ಒಂದು ವಿಶಿಷ್ಟವಾಗಿರತಕ್ಕಂತಹ ವ್ಯಾಪಾರವನ್ನು ನಾವು ಒಂದು ಕ್ಷಣ ಚಿಂತನೆ ಮಾಡಿದೆವು ಅಂತ ಹೇಳಿದರೆ ನಮಗೂ ಭಗವಂತನಿಗೂ ಒಂದು ರೀತಿಯಾಗಿರತಕ್ಕಂತಹ ಅಟ್ಯಾಚ್ಮೆಂಟ್ ಅಂತ ಹೇಳ್ತೇವೆ. ಅದನ್ನು ಆ ಪ್ರೀತಿ ಅದು ಬೆಳೀತದೆ. ಅದು ಬೆಳೆದಾಗ ಮಾತ್ರ ನಮಗೆ ಆ ಭಗವಂತನಲ್ಲಿ ಪ್ರೀತಿ ಬರ್ತದೆ. ಭಗವಂತ ಆವಾಗ ನಾವು ಭಗವಂತನನ್ನು ಪ್ರೀತಿಸಿದೆವು ಅಂತ ಹೇಳಿದರೆ ಭಗವಂತ ನಮ್ಮಲ್ಲೂ ಕೂಡ ಆ ರೀತಿಯಾಗಿರ್ತಕ್ಕಂತಹ ಮನಸ್ಸನ್ನು ಹೊಂದುತ್ತಾನೆ ಅಂತ. ತಮ್ಮ ಯಥಾ ಉಪಾಸದೆ, ನಾವು ಭಗವಂತನನ್ನು ದ್ವೇಷ ರೂಪದಿಂದಾಗಿ ಅಥವಾ ಅವನನ್ನು ಹೇಗೆ ನೋಡ್ತೇವೆಯೋ ಆ ರೀತಿಯಾಗಿ ಪ್ರತಿಪಾದಿಸುವಂಥದ್ದು. ನೀವು ದೇವರನ್ನು ಎಲ್ಲವನ್ನು ದುಷ್ಟ ಅಥವಾ ಈ ರೀತಿಯಾಗಿ ನೀವು ಉಪಾಸನೆ ಮಾಡಿದರೆ ಇರ್ತದೆ, ನಮಗೂ ಕೂಡ ಅದೇ ರೀತಿಯಾಗಿ ನಮ್ಮನ್ನೇ ಪ್ರತಿಪಾದಿಸುವಂಥದ್ದು. ನೀವು ಭಗವಂತನನ್ನು ನೋಡುವಾಗ ಎಲ್ಲ ಕರ್ಮಗಳನ್ನು ಮಾಡುವವನು, ಭಗವಂತ ಎಲ್ಲ ರೀತಿಯಾಗಿರ್ತಕ್ಕಂತಹ ವ್ಯಾಪಾರಗಳನ್ನು ಮಾಡುವವನು ಎಂಬುದಾಗಿ ನೀವು ಯೋಚನೆ ಮಾಡಿದ್ರಿ, ಆ ರೀತಿಯಾಗಿರ್ತಕ್ಕಂತಹ ಚಿಂತನೆಯನ್ನು ಮಾಡಿದ್ರಿ ಅಂತ ಹೇಳಿದರೆ ಆವಾಗ ಭಗವಂತ ನಮ್ಮ ವಿಷಯದಲ್ಲಿ ಪ್ರಸನ್ನನಾಗ್ತಾನೆ ಎಂಬುದಾಗಿ ರಾಜರು ಈ ಮಾತಿನ ಮೂಲಕವಾಗಿ ಹೇಳ್ತಾ ಇದ್ದಾರೆ. ತದನಂತರದಲ್ಲಿ ಆ ಭಗವಂತನನ್ನು ಹೇಳ್ತಾರೆ, ಒಬ್ಬಳು ಭಗವಂತನನ್ನು ನಮ್ಮಲ್ಲಿಗೆ ಬರುವಂತೆ ಮಾಡಬೇಕು. ನಮ್ಮಲ್ಲಿಗೆ ಬರತಕ್ಕಂತಹ ಮಾರ್ಗ ಹೇಗೆ? ಭಗವಂತ ಏನು ನಾವು ಬಾ ಅಂತ ಹೇಳಿದ ತಕ್ಷಣ ಬರಲಿಕ್ಕೆ ನಮ್ಮ ವ್ಯವಸ್ಥೆಯಲ್ಲಿರತಕ್ಕಂಥವನಲ್ಲ. ಭಗವಂತನನ್ನು ಕಾಣಬೇಕು, ಭಗವಂತನನ್ನು ನೋಡಬೇಕು ಅಂತ ಹೇಳಿದರೆ ಅದಕ್ಕೆ ಆಗಿರತಕ್ಕಂತಹ ಕೆಲವೆಲ್ಲ ನಿಯಮಗಳನ್ನು ಪರಿಪಾಲನೆ ಮಾಡಬೇಕು. ಈ ಶುದ್ಧವಾಗಿ ನೋಡಬೇಕು ಅವನನ್ನು. ಹೇಗೆ ಭಗವಂತನ ನೋಡುವಂತಹದ್ದು ಅಂತ ಕೇಳಿದರೆ, ಒಬ್ಬಳು ಗೋಪಿಕೆ ಭಗವಂತನನ್ನು ತನ್ನ ಬಳಿಗೆ ಕರೆದಂತೆ ಹೇಳ್ತಾರೆ. ಆ ರಾಜರು ತಮ್ಮ ಮಾತಿನ ಮೂಲಕವಾಗಿ ಅವನನ್ನು ಕೊಂಡಾಡ್ತಾ ಇದ್ದಾರೆ. ಕಾದಿಷ್ಟ ದಷ್ಟ ಮೃದು ಲೋಚನ ಲೋಷ್ಕಪುಷ್ಟಿ ಮುಕುಂದಂ ತನ್ವೀ ದತಾನ ತರಲಾತ್ಮ ಕಟಾತ್ಮ ಲಕ್ಷ್ಯಂ ಭ್ರೂಸಂಜೈವ ರಮಣಂ ಪ್ರತಿದರ್ಶಯಂತಿ ಬಿಂಬೋಷ್ಟ ದುಂಬನ ರುಚಿಂ ರುಚಿರಾಲ್ಲಾಗಾಸ್ಯಂ. ಭಗವಂತ ನಮ್ಮ ಬಳಿಗೆ ಬರಬೇಕು. ಹೇಗೆ ಬರಲಿಕ್ಕೆ ಸಾಧ್ಯ ಅಂತ ಕೇಳಿದರೆ, ಭಗವಂತನನ್ನು ಕರಲಿಕ್ಕೆ ನಮಗೆ ಅಂತಹ ಒಂದು ಮನಸ್ಸು ಬೇಕು. ಹೇಗೆ ಭಗವಂತ ನಮ್ಮ ಬಳಿಗೆ ಬರಬೇಕು ಅಂತ ಹೇಳಿದರೆ ಆ ಮನಸ್ಸು ಅತೀ ಅವಶ್ಯಕ. ಲೌಕಿಕವಾಗಿರತಕ್ಕಂತಹ ದೃಷ್ಟಾಂತವನ್ನು ನೋಡಿದ್ರೂ ಕೂಡ ಯಾರಾದರೂ ಕೂಡ ನಮ್ಮ ಮನೆಗೆ ಅತಿಥಿಗಳು ಬರಬೇಕು ಅಂತ ಹೇಳಿದರೆ ಒಂದು ಮನೆಯಲ್ಲಿ ಒಳ್ಳೆಯ ರೀತಿಯಲ್ಲಿ ಇರತಕ್ಕಂತಹ ಆತಿಥ್ಯ ಸತ್ಕಾರಗಳು ಯಾವ ಮನೆಯಲ್ಲಿ ಇದೆಯೋ ಅಂತಹ ಮನೆಗೆ ಅತಿಥಿಗಳು ಬರ್ತಾರೆ. ಮನೆಯಲ್ಲಿರ್ತಕ್ಕಂತಹ ಗೃಹಿಣಿ ಅವಳೇ ಮುಖವನ್ನು ದಪ್ಪ ಮಾಡಿಕೊಂಡು ಯಾವುದೇ ರೀತಿಯಾಗಿರತಕ್ಕಂತಹ ಮನೆಗೆ ಬಂದಿರತಕ್ಕಂತಹ ಅತಿಥಿಗಳಲ್ಲಿ ತನ್ನ ಸತ್ಕಾರಗಳನ್ನು ಮಾಡದೆ ಒಂದು ರೀತಿಯಾಗಿರತಕ್ಕಂತಹ ಮುಖವನ್ನು ಗಂಟಿಕ್ಕಿಕೊಂಡು ಇದ್ದಾಳೆ ಅಂತ ಆದರೆ ಅಂತಹ ಮನೆಗೆ ಯಾವ ರೀತಿಯಾಗಿರತಕ್ಕಂತಹ ಅತಿಥಿಗಳು ಬರಲಿಕ್ಕೆ ಸಾಧ್ಯವೇ ಇಲ್ಲ. ಅದೇ ರೀತಿಯಾಗಿ ಈ ಕೃಷ್ಣ ಈ ಗೋಪಿಕೆಯರ ಮನೆಗೆ ಬರ್ತಾ ಇದ್ದಾನೆ. ಯಾಕೆ ಬರ್ತಾ ಇದ್ದಾನೆ ಅಂತ ಕೇಳಿದರೆ, ಆ ಗೋಪಿಕೆಯರು ಕರೆಯತಕ್ಕಂತಹ ಒಂದು ಅತ್ಯದ್ಭುತವಾಗಿರತಕ್ಕಂತಹ ಮನಸ್ಸು ಅವರಲ್ಲಿ ಅಂತಹ ಮನಸ್ಸಿತ್ತು. ಒಳ್ಳೆಯ ರೀತಿಯಲ್ಲಿರತಕ್ಕಂತಹ ಮಾತಿನ ಮೂಲಕವಾಗಿ ಭಗವಂತನ ಸ್ತೋತ್ರ ಮಾಡುವ ಮೂಲಕವಾಗಿ ಭಗವಂತನನ್ನು ಕರೀತಾ ಇದ್ರು. ಶುದ್ಧವಾಗಿರತಕ್ಕಂತಹ ಮನಸ್ಸು, ಶುದ್ಧವಾಗಿರತಕ್ಕಂತಹ ಸ್ತೋತ್ರಗಳ ಮೂಲಕವಾಗಿ ಆ ಗೋಪಿಕೆಯರು ತಮ್ಮ ಮನೆಗೆ ಭಗವಂತನನ್ನು, ಕೃಷ್ಣನನ್ನು ಕರೆತಾ ಇದ್ದಾರೆ. ಭಗವಂತ ಅವರ ಮನೆಗೆ ಬಂದಿದ್ದಾನೆ. ಅದನ್ನೇ ರಾಜರು ಹೇಳ್ತಾರೆ, ಭಗವಂತನನ್ನು ಕರೀಬೇಕು ಅಂತ ಹೇಳಿದ್ರು ಕೂಡ ಶುದ್ಧವಾಗಿರತಕ್ಕಂಥ ಅಂತಃಕರಣಗಳು,
ಶುದ್ಧವಾಗಿರತಕ್ಕಂತಹದ್ದು ಎಲ್ಲವೂ ಕೂಡ ಇರಬೇಕು ಎಂಬುದನ್ನು ರಾಜರು ಇಡ್ತಾ ಇದ್ದಾರೆ. ತದನಂತರದಲ್ಲಿ ರಾಜರು ಆ ಭಗವಂತನನ್ನು ಕರೆದಿರತಕ್ಕಂತಹ ಹೇಳ್ತಾರೆ, ಒಬ್ಬಳು ಗೋಪಿಕೆ ಏನು ಮಾಡ್ತಾ ಇದ್ದಾಳೆ ಅಂತ ಹೇಳಿದರೆ, ಇಷ್ಟು ಹೊತ್ತು ಭಗವಂತನನ್ನು ಕಾಣದೆ ಒಂದು ರೀತಿಯಾಗಿರತಕ್ಕಂತಹ ಸಂಕಷ್ಟವನ್ನು, ಒಂದು ರೀತಿಯಾಗಿರತಕ್ಕಂತಹ ಮತಿವಿಭ್ರಣೆಯನ್ನು ಅವರು ಹೊಂದಿದ್ದಾರೆ. ಈಗ ಭಗವಂತ ದೊರಕಿದ್ದಾನೆ. ಆ ದೊರಕಿರತಕ್ಕಂತಹ ಭಗವಂತನನ್ನು ಹೇಳ್ತಾರಂತೆ, ಇದು ಭಗವಂತನ ಈ ದೇಹ ಇದು ಏನಾಗಿದೆ ಅಂತ ಕೇಳಿದ್ರೆ, ನಮಗೆ ಈ ದೇಹದ ಬಗ್ಗೆ ಅಭಿಮಾನ, ಇದು ನನ್ನದು 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 ಅಂತ ಹೇಳಿಕೊಂಡು ದೊಡ್ಡ ದುರಭಿಮಾನ ಇದೆ. ನಮ್ಮದು ಅಂತ ಹೇಳಿದರೆ ಯಾವುದೂ ಇಲ್ಲ. ಈ ದೇಹವನ್ನು ಕೃಷ್ಣ ನಮಗೆ ಚಿಂತನೆಯನ್ನು ಮೊದಲೇ ಕೊಟ್ಟಿದ್ದಾನೆ. ನಾವು ಗೀತೆಯನ್ನು ನೋಡಿದೆವು ಅಂತ ಹೇಳಿದರೆ, ಆ ಗೀತೆಯಲ್ಲಿ ನಮಗೆ ಈ ದೇಹದಲ್ಲಿರತಕ್ಕಂತಹ ಏನು ಅವಯವಗಳಿದೆ ಅದರಲ್ಲಿರತಕ್ಕಂತಹ ಅಭಿಮಾನಗಳು ಹೋಗ್ತವೆ. ಎಲ್ಲಿಯ ತನಕ ಅಭಿಮಾನ ಅಂತ ಕೇಳಿದ್ರೆ, ಈ ದೇಹದಲ್ಲಿ ಜೀವನಿರುವ ತನಕ ಅಭಿಮಾನ. ಜೀವನಿಲ್ಲ ಅಂತ ಹೇಳಿದರೆ ಅದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಸೌಂದರ್ಯ ಇಲ್ಲ. ಸೌಂದರ್ಯ ಎಲ್ಲಿ ತನಕ? ಸೌಂದರ್ಯ ಒಂದು ವ್ಯವಸ್ಥೆಯ ತನಕ. ಒಂದು ಯೌವನಾವಸ್ಥೆಯಲ್ಲಿ ತನ್ನ ದೇಹದ ಒಂದು ಸೌಂದರ್ಯ, ಇದಕ್ಕೆ ಬೇಕಾಗಿರತಕ್ಕಂತಹ ಹೊರಗೆ ಜಗತ್ತಿಗೆ ಕಾಣಲಿಕ್ಕೆ ಬೇಕಾಗಿರತಕ್ಕಂಥ ಎಲ್ಲ ರೀತಿಯಾಗಿರ್ತಕ್ಕಂಥ ಸೌಂದರ್ಯವನ್ನು ನಾವು ತೋರಿಸ್ತಾ ಇರ್ತೇವೆ. ಅದರಲ್ಲಿ ಸೌಂದರ್ಯ ನಾಶವಾಯಿತು ಅಂತ ಹೇಳಿದ್ರೆ, ಇದರಲ್ಲಿ ಬಾಹ್ಯ ಸೌಂದರ್ಯ ಹೋಯಿತು ಅಂತ ಹೇಳಿದ್ರೆ, ಇದು ಯಾರಿಗೂ ಬೇಕಾಗಿಲ್ಲ. ಈ ಶರೀರ ಹಿತ್ತಲಾಕಸಕ್ಕಿಂತ ಕಡೆಯಾಯಿತು ಈ ದೇಹ ಅಂತ ಹೇಳಿಕೊಂಡು ದಾಸರು ಇದನ್ನು ಏನು ಹೇಳ್ತಾರೆ. ಕಸವನ್ನಾದರೂ ಕೂಡ ಹೇಳ್ತಾರೆ, ರಾತ್ರಿ ಹೊತ್ತು ಕಸ ಗುಡಿಸಿ ಕಸವನ್ನಾದರೂ ಕೂಡ ರಾತ್ರಿ ಹೊತ್ತು ಹೊರಗೆ ಹಾಕಬಾರ್ದು ಅಂತ ಒಂದು ರೂಢಿ ಇದೆ. ಆದರೆ ಒಬ್ಬ ಮರಣ ಹೊಂದಿದ ಅಂತ ಹೇಳಿದರೆ, ಆ ಮರಣ ಹೊಂದಿರತಕ್ಕಂತಹ ದೇಹ 3 ತಾಸುಗಳಿಗಿಂತ ಜಾಸ್ತಿ ಇರಬಾರ್ದಂತೆ. ಅದಕ್ಕೆ ಬೇಕಾಗಿರತಕ್ಕಂತಹ ಕ್ರಿಯೆಗಳನ್ನು ಮಾಡಬೇಕು ಅಂತ ಶಾಸ್ತ್ರಗಳೆಲ್ಲ ನಮಗೆ ಏನು ಅದಕ್ಕೆ ಬೇಕಾಗಿರತಕ್ಕಂಥ ವ್ಯವಸ್ಥೆಗಳನ್ನು ಹೇಳಿದೆ. ಅಂತಹ ನಾಶವಾಗಿ ಹೋಗತಕ್ಕಂತಹ ಈ ದೇಹದ ಮೇಲೆ ನಮಗೆ ಅಭಿಮಾನ. ವಾಸಾಂಸಿ ಜೀರ್ಣಾನಿ ಯಥಾವಿಹಾಯ ನವಾನಿ ಗೃಹಾದಿ ನರೋಪರಾಣಿ ಅಂತ ಹೇಳಿಕೊಂಡು ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದ. ಆ ವಾಸಾಂಸಿ ಜೀರ್ಣಾನಿ ಏನು? ಈ ದೇಹವನ್ನು ಬಿಡ್ತೇವೆ, ಹೊಸತಾಗಿರತಕ್ಕಂತಹ ದೇಹವನ್ನು ಮತ್ತೆ ಪುನಃ ಪಡ್ಕೊಳ್ತೇವೆ. ಆದರೆ ದೇಹ ಹೋಯಿತು ಅಂತ ಹೇಳಿಕೊಂಡು, ಬಟ್ಟೆ ಹೋಯಿತು ಅಂತ ಹೇಳಿಕೊಂಡು ಯಾರೂ ಅಳ್ತಾ ಕೂತ್ಕೊಳ್ಳೋದಿಲ್ಲ. ಬಟ್ಟೆ ಹೋಯಿತು ಅಂತ ಹೇಳಿದರೆ ಹೊಸದಾಗಿರತಕ್ಕಂತಹ ಬಟ್ಟೆಯನ್ನು ತೆಗೆದುಕೊಳ್ಳಲು ಮನಸ್ಸನ್ನು ಮಾಡ್ತಾನೆ, ಅದಕ್ಕೆ ಮುಂದೆ ತನ್ನ ಪ್ರವೃತ್ತಿಯನ್ನು ಮಾಡಿಕೊಂಡು ಹೋಗ್ತಾನೆ. ಅದೇ ರೀತಿಯಾಗಿ ಈ ದೇಹ ಏನಾಯಿತು, ಒಂದಲ್ಲ ಒಂದು ದಿವಸ ಇದು ಬಿಟ್ಟು ಹೋಗಲೇಬೇಕು. ಎಲ್ಲಿಯ ತನಕ ಇದರಲ್ಲಿ ವ್ಯಾಮೋಹ ಅಂತ ಕೇಳಿದರೆ, ಈ ದೇಹದಲ್ಲಿ ನಾನು, ನನ್ನವರು, ದೇಹ ಇಲ್ಲಿಯ ತನಕ ಮಾತ್ರ ನಮಗೆ ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಕುಟುಂಬ, ನನ್ನದು ಅಂತ ಹೇಳಿಕೊಂಡು ಒಂದು ವ್ಯಾಪ್ತಿ, ಈ ಪರಿಮಿತ ಎಲ್ಲಿಗೆ ಕೇಳಿದರೆ ಇದು ಇಲ್ಲಿಂದ ಹೋಗಬೇಕು. ಈ ಜೀವ ಒಳಗಿಂದ ಹೊರಟು ಹೋಗಬೇಕು. ಒಳಗಿಂದ ಜೀವ ಹೊರಟು ಹೋದಾಗ ನನ್ನವರಿಲ್ಲ, ನನ್ನದು ಇಲ್ಲ, ನನ್ನವರು ಅಂತ ಯಾರೂ ಇಲ್ಲ. ಎಲ್ಲರೂ ಕೂಡ ಅಲ್ಲಿ ತನಕ ಬಂದು ಮಕ್ಕಳು ನಮ್ಮ ಈ ದೇಹವನ್ನು ಸ್ಮಶಾನದಲ್ಲಿ ಬೆಂಕಿಗೆ ಆಹುತಿಯನ್ನಾಗಿ ನೀಡಿ ಅದಕ್ಕೆ ಬೇಕಾಗಿರತಕ್ಕಂತಹ ಕರ್ಮಾಂಗವನ್ನು ಮಾಡಿ ಮುಂದೆ ಹೋಗ್ತಾರೆ. ಇನ್ನು ಬಂಧುಗಳು ಒಂದು 10 ದಿವಸದ ಆಶೌಚವನ್ನು ಆಚರಣೆ ಮಾಡಿ ಅಲ್ಲಿಂದ ಅವರು ಹೊರಟು ಹೋಗ್ತಾರೆ. ಹೀಗೆ ಒಂದೊಂದು ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆಗಳನ್ನು ಹೇಳುವಂತಹದ್ದು. ಅದೇ ರೀತಿಯಾಗಿ ಇದು ಈ ದೇಹವನ್ನು ಹೇಳ್ತಾರೆ ಕೃಷ್ಣ, ಶರೀರ ಇದು ನಮ್ಮದಲ್ಲ. ಇದು ಏನಾಯಿತು, ಇದು ಭಗವಂತ ಕೊಟ್ಟಿರತಕ್ಕಂತಹದ್ದು. ಭಗವಂತ ಈ ದೇಹದಲ್ಲಿ ಏನೋ ಒಂದು ಇಂತಿಷ್ಟು ವರ್ಷಗಳ ಕಾಲ, 50 ವರ್ಷನೋ 60 ವರ್ಷನೋ 70 ವರ್ಷನೋ 80 ವರ್ಷನೋ 100 ವರ್ಷನೋ ಏನೋ, ಇದರಲ್ಲಿ ನಮ್ಮ ವ್ಯವಸ್ಥೆಗಳು. ಇದಕ್ಕೆ ಒಳ್ಳೆಯ ಚಿಂತನೆ ಯಾವುದು ಅಂತ ಕೇಳಿದರೆ, ಇದಕ್ಕೆ ಉತ್ಸವಗಳಲ್ಲಿ ಎದುರುಗಡೆ ಒಂದು ತಟ್ಟಿರಾಯ ಅಂತ ಒಂದು ತೊಗಲು ಗೊಂಬೆ, ಆ ಗೊಂಬೆ ಎದುರುಗಡೆಯಿಂದ ಹೋಗ್ತಾ ಇರ್ತದೆ. ಆ ಗೊಂಬೆ ಅದರ ಒಳಗಡೆ ಒಬ್ಬ ವ್ಯಕ್ತಿ ತಾನಿದ್ದುಕೊಂಡು ಇಡೀ ಉತ್ಸವಾದಿಗಳಲ್ಲಿ ತಿರುಗ್ತಾನೆ.
ಇಡೀ ಉತ್ಸವಾದಿಗಳಲ್ಲಿ ತಿರುಗಿ 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 ಬಂದು ಅವನು ಮತ್ತೆ ಪುನಃ ಬಂದು ತನ್ನ ಸ್ವಸ್ಥಾನವನ್ನು ಸೇರಿ ಅದರ ಒಳಗಿಂದ ಹೊರಗೆ ಬಂದು ಆ ಗೊಂಬೆಯನ್ನು ಒಂದು ಕಡೆ ಇಟ್ಟು ತಾನಲ್ಲಿಂದ ಹೊರಗೆ ಬಂದು ಬಿಡ್ತಾನೆ. ಅದೇ ರೀತಿಯಾಗಿ ಏನಾಯಿತು ಅಂತ ಕೇಳಿದರೆ ಈ ದೇಹ ಇದರ ಒಳಗಡೆಗೆ ಭಗವಂತ ಆ ಒಳಗಡೆ ಇದ್ದಾನೆ. ಆ ಒಳಗಡೆ ಇದ್ದಾಗ ಏನಾಯಿತು, ಇದರಲ್ಲಿ ಎಲ್ಲ ರೀತಿಯಾಗಿರತಕ್ಕಂತಹ ವ್ಯಾಪಾರಗಳನ್ನು ನಾವು ಮಾಡ್ತಾ ಇರ್ತಾನೆ ಜೀವ. ಒಂದು ದಿನ ಆ ಜೀವ ಹೊರಗೆ ಬಂದ, ಭಗವಂತ ಹೊರಗೆ ಬಂದ, ವಾಯುದೇವರು ಹೊರಗೆ ಬಂದರು ಅಂತ ಹೇಳಿದ್ರೆ ಆವಾಗ ಈ ದೇಹದಲ್ಲಿ ಯಾವುದೇ ರೀತಿಯಾಗಿರತಕ್ಕಂತಹ ಕ್ರಿಯೆ ಇದಿಲ್ಲ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು. ಗೋಪಿಕೆಯರಿಗೆ ಇದಿತ್ತಂತೆ. ಅವರು ಯೋಚನೆ ಮಾಡ್ತಾ ಇದ್ರು, ಈ ಶರೀರ ನಮ್ಮದಲ್ಲ, ಇದು ಭಗವಂತ ಕೊಟ್ಟಿರತಕ್ಕಂತಹ ಶರೀರ. ಇದನ್ನು ನಾವು ಏನು ಮಾಡಬೇಕು? ಇಲ್ಲಿ ನಮ್ಮದು ಅಂತ ಏನು ಇದೆ ಅದರಲ್ಲಿ ಇಲ್ಲ, ನಮ್ಮದು ಅಂತ ಏನೂ ಇಲ್ಲ. ನಮ್ಮದ್ದಾಗಿರ್ತಕ್ಕಂತಹದ್ದು ನಾನು, ನನ್ನದು, ನಮ್ಮದು ಅಂತ ಹೇಳಿಕೊಂಡು ನಮ್ಮ ಅಹಂಕಾರವನ್ನು ಇಲ್ಲಿ ನಾವು ಹಾರಿಸಿಕೊಂಡು ನಾವಿರ್ತೇವೆ. ಈ ಅಹಂಕಾರದ ಧ್ವಜ ಯಾವಾಗ ಹೋಗ್ತದೆ ಅಂತ ಕೇಳಿದರೆ ಈ ಶರೀರದಿಂದಾಗಿ ಆ ಪ್ರಾಣ ಹೋಗಬೇಕು. ಶರೀರದಿಂದಾಗಿ ಪ್ರಾಣ ಅವನು ಹೋದಾಗ ಅದರಲ್ಲಿ ಎಲ್ಲವೂ ಕೂಡ ನಷ್ಟವಾಗಿ ಹೋಗ್ತದೆ. ಅದಕ್ಕೋಸ್ಕರವಾಗಿ ಇದರಲ್ಲಿ ಯಾರನ್ನ ಭಗವಂತನಿಗೆ ಈ ಶರೀರವನ್ನು ಅರ್ಪಿಸಬೇಕು. ಇದನ್ನು ಆ ಗೋಪಿಕೆಯರು ತಮ್ಮ ಜೀವಮಾನ ಪೂರ್ತಿ ಮಾಡಿದರು. ಮತ್ತೆ ಏನು ಅಂತ ಕೇಳಿದರೆ ಆ ಭಗವಂತನ ಪಾದವನ್ನು ತನ್ನ ಆ ದೇಹದಲ್ಲಿ ತಮ್ಮ ಎದೆಯಲ್ಲಿ ಅವರು ಇಟ್ಟುಕೊಂಡ್ರಂತೆ. ಅಂದರೆ ಏನು ಅಂತ ಕೇಳಿದರೆ ಇದು ನಮ್ಮದ್ದಲ್ಲ ದೇಹ, ಭಗವಂತನು ಕೊಟ್ಟಿರತಕ್ಕಂತಹ ದೇಹ ಎಂಬಂತಹ ದೊಡ್ಡ ಚಿಂತನೆಯಲ್ಲಿ ಇದನ್ನು ಹೇಳ್ತಾರೆ. ಅದಕ್ಕೋಸ್ಕರವಾಗಿ ಈ ಭಗವಂತನ ಪಾದದ ಚಿಹ್ನೆ ಇದರಲ್ಲಿ ಇರಬೇಕು. ಅದಕ್ಕೋಸ್ಕರವಾಗಿ ಭಗವಂತ ಕೊಟ್ಟಿರತಕ್ಕಂತಹ ಏನು ಶಂಖಚಕ್ರಾದಿಗಳ ಧಾರಣೆ ಅಥವಾ ಅದಕ್ಕೆ ಬೇಕಾಗಿರತಕ್ಕಂತಹ ಚಿಹ್ನೆಗಳ ಧಾರಣೆಯನ್ನು ಮಾಡಬೇಕು ಎಂಬುದಾಗಿ ರಾಜರು ಸೂಕ್ಷ್ಮವಾಗಿ ಭಗವಂತನ ಆ ಒಂದು ಪಾದದ ಆ ಚಿಹ್ನೆಯನ್ನು ತಮ್ಮ ದೇಹದ ಮೇಲೆ ಇಡುವ ಮೂಲಕವಾಗಿ ತಾವು ಹೇಳ್ತಾ ಇದ್ದಾರೆ. ಹೀಗೆ ಎಲ್ಲ ಚಿಂತನೆಗಳನ್ನು ನೀಡಿದ ಮೇಲೆ ತದನಂತರದಲ್ಲಿ ಇನ್ನೊಬ್ಬಳು ಗೋಪಿಗೆ ಏನು ಮಾಡ್ತಾಳೆ ಅಂತ ಕೇಳಿದರೆ, ಭಗವಂತ ಸಿಕ್ಕಿದ್ದಾನೆ, ಸಿಕ್ಕಂತಹ ಆನಂದದಲ್ಲಿ ಅವಳು ಧ್ಯಾನವನ್ನು ಮಾಡ್ತಾ ಇದ್ದಾಳಂತೆ. ಅವಳ ಮನಸ್ಸಿನಲ್ಲಿ ಅದ್ಭುತವಾಗಿರತಕ್ಕಂತಹ ರೂಪ ಮನಸ್ಸಲ್ಲಿ ಪಡಿಯಚ್ಚಿದೆ. ಏನು? ಭಗವಂತನ ಅತ್ಯದ್ಭುತವಾಗಿರ್ತಕ್ಕಂಥ ರೂಪವನ್ನು ಮನಸ್ಸಿನಲ್ಲಿ ಧ್ಯಾನವನ್ನು ಮಾಡ್ತಾ ಇದ್ದಾಳೆ. ಧ್ಯಾನ ಮಾಡಿಕೊಂಡು ಅದು ಹೇಗಿದೆ ಅಂತ ಕೇಳಿದರೆ ಧನ್ಯಾಪ್ರಿಯಂ ಪುಲಕ ಶೋಭಿತ ಸರ್ವಗಾತ್ರಿ ಅಂತ ಹೇಳ್ತಾರೆ. ಆ ದೇಹವನ್ನು ಭಗವಂತನನ್ನು ನೋಡಿ ತಾವು ಧನ್ಯರಾಗಿದ್ದೇವೆ ಎಂಬಂತಹ ಒಂದು ಚಿಂತನೆಯನ್ನು ಅವಳು ಅನುಸರಿಸಿದ್ದಾಳೆ. ಅದರಿಂದಾಗಿ ಅವಳ ಆ ದೇಹದಲ್ಲಿ ಒಳ್ಳೆಯ ಕಾಂತಿ ಹೊರಕ್ಕೆ ಬರ್ತಾ ಇದೆ. ಆ ಕಾಂತಿಯಿಂದಾಗಿ ಅವಳು ಒಂದು ವಿಲಕ್ಷಣವಾಗಿರತಕ್ಕಂಥ ಸುಖವನ್ನು ಅವಳು ಅನುಭವಿಸ್ತಾ ಇದ್ದಾಳೆ. ಇದನ್ನೇ ಹೇಳ್ತಾರೆ, ನಾವು ಧ್ಯಾನವನ್ನು ಮಾಡಬೇಕು. ಧ್ಯಾನವನ್ನು ಮಾಡಿದಾಗ ಆ ಧ್ಯಾನದ ಮೂಲಕವಾಗಿ ಭಗವಂತ ನಮಗೆ ಕಾಣಬೇಕು. ವಿಲಕ್ಷಣವಾಗಿರತಕ್ಕಂತಹ ಧ್ಯಾನ ಯಾಕೆ, ಧ್ಯಾನ ಇರುವಂತಹದ್ದು ಯಾಕೆ ಅಂತ ಕೇಳಿದರೆ ನಮ್ಮ ಮನಸ್ಸಲ್ಲಿರತಕ್ಕಂತಹ ಭಗವಂತನ ರೂಪವನ್ನು ನೋಡುವುದಕ್ಕೋಸ್ಕರವಾಗಿ ಧ್ಯಾನಗಳು ಇರುವಂತಹದ್ದು. ಈ ಧ್ಯಾನವನ್ನು ಮಾಡಿದಾಗ ಏನಾಗ್ತದೆ ಅಂತ ಕೇಳಿದರೆ ಆ ಒಂದು ವಿಲಕ್ಷಣವಾಗಿರತಕ್ಕಂತಹ ಆನಂದ ಸುಖ ನಮಗೆ ಅನುಭವವಾಗ್ತದೆ. ಆ ಅನುಭವವಾಗಿ ಅದರಿಂದ ಈ ಋಷಿಮುನಿಗಳು ಜ್ಞಾನಿಗಳು ಎಲ್ಲರೂ ಕೂಡ ಧ್ಯಾನದ ಮೂಲಕವಾಗಿ ಒಳಗಿರತಕ್ಕಂತಹ ಸುಖರೂಪನಾಗಿರತಕ್ಕಂತಹ ಭಗವಂತನನ್ನು ಕಾಣ್ತಾ ಇದ್ರು. ಅಂತಹ ಅತ್ಯದ್ಭುತವಾಗಿರ್ತಕ್ಕಂಥ ರೂಪವನ್ನು ಈ ಸ್ಥಾನದಲ್ಲಿದ್ದುಕೊಂಡು ಗೋಪಿಕೆಯರು ನೋಡ್ತಾ ಇದ್ದಾರೆ. ಇಂತಹ ಧ್ಯಾನವನ್ನು ಮಾಡಿದ್ರಿಂದಾಗಿ ಏನಾಯಿತು ಅಂತ ಕೇಳಿದ್ರೆ ಆ ಭಗವಂತನ ಎಲ್ಲ ಅವರಿಗೆ ಬೇಕಾಗಿರತಕ್ಕಂತಹ ಅಭೀಷ್ಟಗಳನ್ನು ಅವರು ಪಡ್ಕೊಂಡ್ರು ಅಂತ ಹೇಳ್ತಾರೆ. ಇದರಿಂದ ಇನ್ನೊಂದು ಸೂಕ್ಷ್ಮವಾಗಿರತಕ್ಕಂತಹ ಚಿಂತನೆಯನ್ನು ಹೇಳ್ತಾ ಇದ್ದಾರೆ. ಅದೇನು ಅಂತ ಕೇಳಿದರೆ ಗೋಪಿಕೆಯರಿಗೆ ಭಗವಂತ ಕಂಡಿದ್ದಾನೆ. ಕಂಡ ಮೇಲೆ ಭಗವಂತನ ನೋಡಿದ ಮೇಲೆ ಇದೆಲ್ಲ ಯಾಕೆ ಬೇಕು, ಧ್ಯಾನ ಯಾಕೆ ಬೇಕು,
ಭಗವಂತನನ್ನು ಧ್ಯಾನಿಸಬೇಕು. ಯಾಕೆಂದರೆ ನಮ್ಮ ಪ್ರಯತ್ನ ಯಾಕೆ ಅಂತ ಕೇಳಿದರೆ ಭಗವಂತನನ್ನು ನೋಡುವುದಕ್ಕೋಸ್ಕರವಾಗಿ ಎಲ್ಲ ಪ್ರಯತ್ನಗಳು ಇರುವಂತಹದ್ದು. ಭಗವಂತ ಕಂಡಾದ ಮೇಲೆ ಭಗವಂತನ ಇದೆಲ್ಲ ಯಾಕೆ ಬೇಕು ಅಂತ ಕೇಳಿದ್ರೆ ಅದನ್ನೇ ಹೇಳ್ತಾರೆ. ಭಗವಂತ ಕಂಡರೂ ಕೂಡ ನೀವು ಧ್ಯಾನವನ್ನಾಗಲಿ ಯಾವ ಕಾಲಕ್ಕೂ ಕೂಡ ಅದರಲ್ಲಿ ನೀವು ವಿಮುಖರಾಗಬಾರದು. ಯಾಕೆ ಅಂತ ಕೇಳಿದ್ರೆ ತೇಷತಂ ಬ್ರಹ್ಮಣವಾನಂದ ಉಪನಿಷತ್ತು ಶ್ರೋತ್ರಿಯಸ್ಯ ಚ ಕಾಮಃ ತಸ್ಯ ತೇಷತಂ ಪ್ರಜಾಪತೇರಾನಂದ ಶ್ರೋತ್ರಿಯಸ್ಯ ಚ ಕಾಮಃ ತಸ್ಯ ತೇ ಅಂತ ಹೇಳಿಕೊಂಡು ಒಂದೊಂದು ದೇವತೆಗಳ ಆನಂದವನ್ನ ವಿಭಾಗ ಮಾಡ್ತಾ ಬರ್ತಾರೆ. ದೇವತೆಗಳಲ್ಲಿ ಆನಂದ ಏನು ಅಂತ ಕೇಳಿದರೆ ಅವರು ಮುಕ್ತಿಯನ್ನು ಹೊಂದಿದ್ರೂ ಕೂಡ ಭಗವಂತನನ್ನ ಧ್ಯಾನ ಮಾಡುವುದರಲ್ಲಿ ಅವರು ಯಾವುದೇ ರೀತಿಯಾಗಿರ್ತಕ್ಕಂಥ ವಿಮುಖರಾಗಿ ಆಗೋದಿಲ್ಲ. ಮುಕ್ತಿಯಲ್ಲಿದ್ದಾಗಲೂ ಕೂಡ ಒಬ್ಬ ಬ್ರಹ್ಮ ಋಗ್ವೇದವನ್ನ, ಒಬ್ಬ ಬ್ರಹ್ಮ ಯಜುರ್ವೇದವನ್ನ, ಇನ್ನೊಬ್ಬ ಬ್ರಹ್ಮ ಸಾಮವೇದವನ್ನ, ಮುಕ್ತರಾಗಿರ್ತಕ್ಕಂತಹ ರುದ್ರಾದಿಗಳು ಇಂದ್ರಾದಿಗಳು ಎಲ್ಲರೂ ಕೂಡ ಭಗವಂತನನ್ನ ಒಂದೊಂದು ರೀತಿಯಾಗಿರತಕ್ಕಂತಹ ಮಂತ್ರಗಳಿಂದಾಗಿ ಅವನನ್ನ ಸ್ತೋತ್ರ ಮಾಡ್ತಾರೆ ಅಂತ ಹೇಳಿದಾಗ ಮುಕ್ತಿಯಲ್ಲೂ ಕೂಡ ಭಗವಂತನನ್ನ ಸ್ತೋತ್ರ ಮಾಡುವುದನ್ನು ನಿಲ್ಲಿಸುವುದಿಲ್ಲ ಅಂತಾಯ್ತು. ಭಗವಂತನನ್ನ ಮುಕ್ತಿಯಲ್ಲಿಯೂ ಕೂಡ ಸ್ತೋತ್ರ ಮಾಡುವುದನ್ನು ನಿಲ್ಲಿಸಿಲ್ಲ ಅಂತ ಹೇಳಿದ ಮೇಲೆ ಭಗವಂತನನ್ನ ಇಲ್ಲಿಯೂ ಮಾಡಬೇಕು, ಅಲ್ಲಿಯೂ ಕೂಡ ಹೋದಾಗ ಮುಕ್ತಿಯನ್ನು ಹೊಂದಿದಾಗಲೂ ಕೂಡ ಅಲ್ಲಿ ಸ್ತೋತ್ರಾದಿಗಳನ್ನು ಮಾಡಬೇಕು. ಅಲ್ಲಿ ಸ್ತೋತ್ರ ಮಾಡಿದ್ದಕ್ಕೆ ಏನು ಅದರಿಂದ ಫಲ ಏನು ಅಂತ ಕೇಳಿದರೆ ವೃದ್ಧಿ, ಆನಂದದ ವೃದ್ಧಿ ಆಗಿದೆ. ಅವನಿಗೆ ಏನು ಭಗವಂತ ಆನಂದವನ್ನು ನೀಡಬೇಕು ಅದಕ್ಕಿಂತ ಅಧಿಕವಾಗಿರತಕ್ಕಂತಹ ಆನಂದವನ್ನು ಭಗವಂತ ನೀಡ್ತಾನೆ. ಇದನ್ನ ವೇದಾಂತಗಳು ಎಲ್ಲ ಚಿಂತನೆಗಳು ಇದೆಲ್ಲ ಹೇಳಿವೆ. ಇದನ್ನು ಹೇಳ್ತಾರೆ. ರಾಜರು ಕೂಡ ಈ ಮಾತನ್ನ ಭಗವಂತನನ್ನ ಗೋಪಿಕೆಯರು ನೋಡ್ತಾ ಇದ್ದಾರೆ, ಆದರೂ ಕೂಡ ಅವರು ಧ್ಯಾನವನ್ನು ನಿಲ್ಲಿಸ್ತಾ ಇಲ್ಲ ಅಂತ ಹೇಳಿದ್ರೆ ಅವರಿಗೆ ಸಹಜವಾಗಿ ಅದು ಹೇಗೆ ಅಂತ ಹೇಳಿದ್ರೆ ಲೌಕಿಕವಾಗಿ ದೃಷ್ಟಾಂತವನ್ನು ಕೊಡಬೇಕು ಅಂತ ಹೇಳಿದ್ರೆ ನಮಗೆ ಒಂದು ನಿತ್ಯದಲ್ಲೂ ಕೂಡ ಒಂದು ನಮ್ಮ ರೂಢಿಯನ್ನು ನಾವು ಇಟ್ಟುಕೊಂಡಿದ್ದೇವೆ ಅಂತ ಹೇಳಿದ್ರೆ ಅದನ್ನು ಯಾವ ಕಾಲಕ್ಕೂ ಕೂಡ ನಿಲ್ಲಿಸೋದಿಲ್ಲ. ಯಾಕೆ ಅಂತ ಕೇಳಿದ್ರೆ ಅದು ನಮ್ಮ ಜೀವನದಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ರೂಢಿಯಾಗಿ ಬಂದು ಬಿಡ್ತಿದೆ. ಆ ರೂಢಿಯನ್ನ ಯಾವ ಕಾಲಕ್ಕೂ ಕೂಡ ಯಾರೂ ಕೂಡ ನಿಲ್ಲಿಸಲಿಕ್ಕೆ ಹೋಗುವುದಿಲ್ಲ. ಅದೇ ರೀತಿಯಾಗಿ ತಾವು ಜೀವಮಾನ ಪೂರ್ತಿ ಆ ಭಗವಂತನನ್ನ ಸ್ತೋತ್ರ ಮಾಡ್ತಾ ಮಾಡ್ತಾ ಇರುವುದರಿಂದಾಗಿ ಮುಕ್ತಿಗೆ ಹೋದಾಗಲೂ ಕೂಡ ಅವರಿಗೆ ಅದೇ ರೀತಿಯಾಗಿರ್ತಕ್ಕಂಥ ಆ ರೂಢಿಯನ್ನ ಅವರು ತಮ್ಮ ಅನುಸರಿಸಿಕೊಂಡು ಹೋಗ್ತಾರೆ ಎಂಬುದಾಗಿ ಇದನ್ನ ಹೇಳ್ತಾರೆ. ಹೀಗೆ ಹೇಳಿದ ನಂತರ ಧ್ಯಾನಾದಿಗಳನ್ನು ಮಾಡಬೇಕು ಅಂತ ಹೇಳಿದ ನಂತರ ತದನಂತರದಲ್ಲಿ ಕೃಷ್ಣ ಹೇಳ್ತಾನೆ, ಆ ಗೋಪಿಕೆಯರು ಭಗವಂತನನ್ನ ಕಂಡಿದ್ದಾರೆ. ಕಂಡಾಗ ಏನಾಯಿತು ಅಂತ ಕೇಳಿದ್ರೆ ನಯನೈರ್ದದು ಮುಖವಿದುಂ ಖವಿದುಂ ವಿಹಸಂತಮಸ್ಯ ಚರಣೇ ಚರಣೇ ಜಯದಾಯಿನಿ ಸ್ತನ ಯುಗೇನ ಯುಗೇ ಕ್ಷಣತಾಂ ಕ್ಷಮಾವಧಿಗತೆ ಧಿಗತೆ. ಆ ಭಗವಂತನನ್ನ ಸ್ತೋತ್ರ ಮಾಡ್ತಾರೆ. ಹೇಗಿದ್ದಾನೆ ಅಂತ ಕೇಳಿದ್ರೆ ಭಗವಂತ ಈ ಕೃಷ್ಣ ತುಂಬ ಹೆಣ್ಣು ಮಕ್ಕಳನ್ನು ಒಂದು ರೀತಿಯಾಗಿ ಸತಾಯಿಸಿದ್ದ. ಅವರ ಮನೆಗೆ ಹೋಗಿ ಅಥವಾ ಅವರನ್ನು ತಾನು ಕಾಣಿಸದೆ ಹೀಗೆ ಒಂದು ರೀತಿಯಾಗಿರ್ತಕ್ಕಂತಹ ಅವರಿಗೆ ಆ ವ್ಯಥೆಯನ್ನು ನೀಡಿದ್ದ. ಇದನ್ನ ಏನಾಯಿತು ಅಂತ ಕೇಳಿದ್ರೆ ಅವರಿಗೆ ಗರ್ವ ಇಳೀತು. ನಾವೇ ಅಂತ ಹೇಳಿಕೊಂಡು ಒಂದು ಕ್ಷಣದಲ್ಲಿ ಅವರಲ್ಲಿ ಗರ್ವ ಆವರಿಸಿಕೊಂಡಿತ್ತು. ಆ ಗರ್ವದಿಂದಾಗಿ ನಮ್ಮನ್ನು ಬಿಟ್ಟರೆ ಉಳಿದಂಥವರು ಯಾರೂ ಇಲ್ಲ ಎಂಬುದಾಗಿ ಅವರು ಸಣ್ಣ ಒಂದು ಕ್ಷಣದ ಆ ಗರ್ವದಿಂದಾಗಿ ಅಹಂಕಾರದಿಂದಾಗಿ ಭಗವಂತನನ್ನ ತುಂಬ ಸಮಯಗಳ ಕಾಲ ಭಗವಂತ ಅದೃಶ್ಯನಾಗಿದ್ದ. ಈಗ ಅವರಿಗೆ ಭಗವಂತ ಕಂಡಿದ್ದಾನೆ. ಕಂಡಿರತಕ್ಕಂತಹ ಗೋಪಿಕೆಯರಿಗೆ ಆ ಭಗವಂತನ ಏನು ನೋಡಿದ ಮೇಲೆ ಅವರಲ್ಲಿರ್ತಕ್ಕಂಥ ಅಹಂಕಾರ ಪೂರ್ತಿ ಶಮನಾಗಿದೆ. ಶಮನವಾಗಿ ಏನಾಯ್ತು, ಈಗ ಭಗವಂತನನ್ನು ಕಂಡಿದ್ದಾರೆ. ಕಂಡ ಮೇಲೆ ಒಂದು ರೀತಿಯಾಗಿರ್ತಕ್ಕಂತಹ ಅವರನ್ನು ನೋಡ್ತಾ ಇದ್ದಾರಂತೆ. ಹೇಳಿದ ಮೇಲೆ ಭಗವಂತನನ್ನು ಕಂಡ ಮೇಲೆ ಏನಾಗ್ತದೆ, ಚಿತ್ತತೆ ಹೃದಯ ಗ್ರಂಥಿ, ಎಲ್ಲ ನಮ್ಮಲ್ಲಿರತಕ್ಕಂತಹ ಹೃದಯ ಗ್ರಂಥಿಗಳು. ಏನು ಹೃದಯ ಗ್ರಂಥಿಗಳು ಅಂತ ಹೇಳಿದ್ರೆ
ನಾವು ಬಂಧನ, ಈ ಒಂದು ದೊಡ್ಡ ಸಂಸಾರ ಎಂಬಂತಹ ದೊಡ್ಡ ಬಂಧನದಲ್ಲಿ ಸಿಲುಕಿ ಹಾಕಿಕೊಂಡಿದ್ದೇವೆ. ಅಂತಹ ಈ ಬಂಧನದಿಂದಾಗಿ ನಾವು ಹೊರಕ್ಕೆ ಬರ್ತೇವೆ ಅಂತ ಹೇಳ್ತಾರೆ. ಭಗವಂತನನ್ನು ಕಂಡ ಮೇಲೆ ಏನು, ಅದರ ಫಲ ಏನು ಅಂತ ಕೇಳಿದರೆ, ಭಗವಂತನನ್ನು ಕಂಡ ಮೇಲೆ ಮೋಕ್ಷವೇ. ಭಗವಂತನನ್ನು ಕಂಡ ಮೇಲೆ ಇನ್ನೇನು ಅದರ ಮಧ್ಯದಲ್ಲಿ ಬೇಕಾಗಿರ್ತಕ್ಕಂಥದ್ದು ಯಾವುದೂ ಇಲ್ಲ. ಆ ಭಗವಂತನನ್ನು ಕಾಣುವಿಕೆಗೆ ಮುಖ್ಯವಾಗಿರತಕ್ಕಂತಹ ಫಲ ಏನು ಅಂತ ಕೇಳಿದ್ರೆ ಮೋಕ್ಷ. ಆ ಭಗವಂತ ಮೋಕ್ಷವನ್ನು ನೀಡ್ತಾನೆ ಅಂತ ಹೇಳ್ತಾರೆ. ಭಗವಂತ ಇವರಿಗೆ ಮೋಕ್ಷವನ್ನು ನೀಡಿದ. ಏನು ಮೋಕ್ಷ ಅಂತ ಹೇಳಿದ್ರೆ, ಎಲ್ಲ ನಾವು ಮೋಕ್ಷವನ್ನು ಪಡೆಯಬೇಕು ಅಂತ ಹೇಳಿದರೆ ಆ ಮೋಕ್ಷದಾಯಕನಾಗಿರ್ತಕ್ಕಂತಹ ಭಗವಂತನನ್ನು ಉಪಾಸನೆಯನ್ನು ಮಾಡಬೇಕು. ಹೇಗೆ ಮಾಡಬೇಕು ಅಂತ ಹೇಳಿದರೆ, ಗೋಪಿಕೆಯರ ರೀತಿಯಲ್ಲಿ ನಾವು ಕೂಡ ಎಲ್ಲವನ್ನು ತ್ಯಾಗ ಮಾಡಬೇಕು. ಗೋಪಿಕೆಯರು ಎಲ್ಲವನ್ನೂ ತ್ಯಾಗ ಮಾಡಿದ್ರು. ಏನು ಎಲ್ಲವನ್ನೂ ತ್ಯಾಗ ಮಾಡಿದ್ರು? ಭಗವಂತನಿಗೋಸ್ಕರವಾಗಿ ತಮ್ಮ ಐಹಿಕವಾಗಿರ್ತಕ್ಕಂತಹ ಸುಖ ಭೋಗಗಳನ್ನು ಎಲ್ಲವನ್ನೂ ತ್ಯಾಗ ಮಾಡಿ ಕೇವಲ ಭಗವಂತ ಮಾತ್ರ ಎಂಬುದಾಗಿ ಏಕಾಗ್ರತೆಯಿಂದ ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ ಅಂತ ಹೇಳಿಕೊಂಡು ಭಗವಂತನನ್ನು ಪೂರ್ಣವಾಗಿ ಭಗವಂತನಿಗೆ ತಮ್ಮ ಎಲ್ಲವನ್ನೂ ಕೂಡ ಅವನಿಗೆ ಅರ್ಪಿಸಿದ್ರು. ಅದರಿಂದಾಗಿ ಏನಾಯಿತು ಅಂತ ಕೇಳಿದ್ರೆ, ಬಂಧನದಿಂದಾಗಿ ಮೋಕ್ಷವಾಯಿತು, ಅವರಿಗೆ ಬಿಡುಗಡೆಯಾಯಿತು ಎಂಬುದಾಗಿ ಹೇಳ್ತಾರೆ. ಈ ಚಿತ್ತತೆ ಹೃದಯದ ಗ್ರಂಥಿಗಳು ಎಲ್ಲ ಈ ಸಂಸಾರದಲ್ಲಿ ನಮಗೆ ಒಂದಕ್ಕೊಂದು ಗಂಟಾಗಿ ಕೂತ್ಕೊಂಡಿದೆ. ಈ ಗಂಟನ್ನು ಬಿಡಿಸಬೇಕು ಅಂತ ಹೇಳಿದರೆ ಗಂಟನ್ನು ಹಾಕಿದವನೇ ಹೋಗಬೇಕು. ಈ ಗಂಟು ಹಾಕಿದವನು ಯಾರು ಅಂತ ಕೇಳಿದರೆ ಭಗವಂತ. ಆ ಭಗವಂತ ಮಾತ್ರ ಈ ಸಂಸಾರ ಎಂಬಂತಹ ಗಂಟನ್ನು ಬಿಚ್ಚಲಿಕ್ಕೆ ಅವನಿಗೆ ಸಾಮರ್ಥ್ಯ ಇರುವಂತಹದ್ದು. ಅದಕ್ಕೋಸ್ಕರವಾಗಿ ಭಗವಂತನನ್ನು ಉಪಾಸನೆ ಮಾಡಿದಾಗ ಈ ಗೋಪಿಕೆಯರು ಭಗವಂತನನ್ನು ನೋಡಿದರು. ಅವರಿಗಿರತಕ್ಕಂತಹ ಎಲ್ಲವೂ ಕೂಡ ಆ ಗೋಪಿಕೆಯರನ್ನು ಭಗವಂತ ಬಿಗಿಯಾಗಿ ಅಪ್ಪುತ್ತಾನಂತೆ. ಆ ಗೋಪಿಕೆಯರನ್ನು ಏನಾಯಿತು, ಆ ಕೃಷ್ಣ ಬಿಗಿಯಾಗಿ ಅಪ್ಪಿಕೊಂಡಿದ್ದಾನೆ. ಅಪ್ಪಿಕೊಂಡದ್ರಿಂದಾಗಿ ಅವರಿಗೆ ಸಾಯುಜ್ಯ ರೂಪವಾಗಿರತಕ್ಕಂತಹ ಮೋಕ್ಷವನ್ನೇ ಭಗವಂತ ನೀಡಿದ. ಮೋಕ್ಷದಲ್ಲಿ ಸಾರೋಪ್ಯ, ಸಾಮೀಪ್ಯ, ಸಾಲೋಕ್ಯ, ಸಾಯುಜ್ಯ ಅಂತ ಹೇಳಿಕೊಂಡು ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಮೋಕ್ಷವನ್ನು ಈ ಭಗವಂತ ಅವರನ್ನೇ, ಆ ಗೋಪಿಕೆಯರನ್ನು ಬಿಗಿಯಾಗಿ ಅಪ್ಪಿಕೊಂಡಿದ್ದಾನೆ. ತಾಭಿ ಸಸ್ಮಿತ ಮೀಕ್ಷಿತೋ ಯದುಪತಿ ಸಾರೋಪ್ಯ ಸಾರ್ತಿರ್ದಿಶನ್ ಅಂತ ಹೇಳಿಕೊಂಡು ರಾಜರು ಅವನನ್ನು ಕೊಂಡಾಡ್ತಾರೆ. ಆ ಅಪ್ಪಿಕೊಂಡದ್ರ ಅವರಿಗೆ ಸಾರೂಪ್ಯವನ್ನು ನೀಡಿದ್ದಾನೆ ಭಗವಂತ. ಅವರಿಗೆ ಆ ಸಾಯುಜ್ಯ ರೂಪವಾಗಿರ್ತಕ್ಕಂತಹ ಮೋಕ್ಷವನ್ನು ಭಗವಂತ ನೀಡಿದ್ದಾನೆ ಅಂತ ಹೇಳಿಕೊಂಡು ರಾಮದೇವರು ಹನುಮಂತನಿಗೆ ನೀಡಿರತಕ್ಕಂತಹದ್ದು, ಅವರು ರಾಮದೇವರು ನೀಡಿರತಕ್ಕಂತಹ ಕರ್ಮ ಕೆಲಸ ಅದನ್ನು ತುಂಬ ವಿಶ್ವಾಸದಾಯಕವಾಗಿ ಮಾಡಿರತಕ್ಕಂಥವರು ಜೀವೋತ್ತಮ ತತ್ವವಾಗಿರತಕ್ಕಂತಹ ವಾಯುದೇವರು. ಆ ಜೀವೋತ್ತಮ ತತ್ವವಾಗಿರತಕ್ಕಂತಹ ವಾಯುದೇವರು ಹನುಮಂತ ಅವರು ಸಮುದ್ರವನ್ನು ದಾಟಿ ಸೀತೆಯನ್ನು ನೋಡಿ ಅಲ್ಲಿಂದ ಅಂಗುಲಿಯಕವನ್ನು ತಂದು ಭಗವಂತನಿಗೆ ನೀಡಿ, ರಾಮದೇವರಿಗೆ ನೀಡಿ, ಭಗವಂತನ ಪಾದಕಮಲಕ್ಕೆ ಅದನ್ನು ಅರ್ಪಿಸಿ ಭಗವಂತ ಅದಕ್ಕೋಸ್ಕರ ಏನು ನೀಡಿದ ಅಂತ ಕೇಳಿದರೆ ತನ್ನ ಏನೂ ನೀಡಲಿಕ್ಕೆ ಗೊತ್ತಾಗದೆ ಮೋಕ್ಷವನ್ನೇ ಅವರಿಗೆ ನೀಡಿದ ಎಂಬುದಾಗಿ ಹೇಳ್ತಾರೆ. ಇಲ್ಲಿಯೂ ಕೂಡ ಗೋಪಿಕೆಯರಿಗೆ ಭಗವಂತ ಅಪ್ಪಿಕೊಳ್ಳುವ ಮೂಲಕವಾಗಿ ಅವರಿಗೆ ಮೋಕ್ಷವನ್ನೇ ನೀಡಿದ ಎಂಬುದಾಗಿ ಹೇಳ್ತಾರೆ. ಭಗವಂತನಲ್ಲಿ ನಾವು ಏನನ್ನು ಮಾಡಿದರೂ ಕೂಡ ಅದು ವ್ಯರ್ಥ ಅಂತ ಅನಿಸಿಕೊಳ್ಳೋದಿಲ್ಲ. ನೀವು ಭಗವಂತನನ್ನು ಕುರಿತು ಯಾವುದೇ ಕರ್ಮವನ್ನು ಆರಂಭಿಸಿ ಆ ಕರ್ಮಕ್ಕೆ ನಿಷ್ಫಲ ಅಲ್ಲ. ಯಾಕೆ? ಭಗವಂತನನ್ನು ಕುರಿತು ಮಾಡಿರತಕ್ಕಂತಹ ಯಾವ ಕರ್ಮಗಳು ಕೂಡ ಅದು ನಿಷ್ಫಲ ಅಂತ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ನಿಶ್ಚಿತವಾಗಿಯೂ ಕೂಡ ಭಗವಂತ ಫಲವನ್ನು ನೀಡ್ತಾನೆ ಅಂತ ಶಾಸ್ತ್ರಗಳ ಮಾತು. ಇಲ್ಲಿಯೂ ಕೂಡ ಭಗವಂತನಿಗೋಸ್ಕರ ಇವರು ಗೋಪಿಕೆಯರು ತುಂಬ ತ್ಯಾಗವನ್ನು ಮಾಡಿದ್ದಾರೆ. ಆ ತ್ಯಾಗಕ್ಕೆ ಭಗವಂತ ಬೇರೇನೂ ಕೊಡಲಿಲ್ಲ. ಏನು ಕೊಟ್ಟ ಅಂತ ಕೇಳಿದ್ರೆ ತನ್ನನ್ನು ತಾನೇ ಭಗವಂತ ಅವರಿಗೆ ಅರ್ಪಿಸಿದ. ಅದಕ್ಕಿಂತ ದೊಡ್ಡದು ಇನ್ನೇನು ಬೇಕು? ನಾವು ಕೂಡ ಭಗವಂತನಿಗೋಸ್ಕರ ಈ ಜೀವನವನ್ನು ಅರ್ಪಿಸಬೇಕು. ಈ ದೇಹವನ್ನು ಭಗವಂತನಿಗೋಸ್ಕರ ಅರ್ಪಿಸಿದಾಗ
ಅವನು ಕೊಟ್ಟಿರತಕ್ಕಂತಹ ದೇಹ, ಅವನು ನೀಡಿರತಕ್ಕಂತಹ ಈ ದೊಡ್ಡ ಸಾಧನ ಶರೀರವಿದು ಅಂತ ಇದನ್ನು ಹಾನಿ ಮಾಡಬೇಡಿ ಹುಚ್ಚಪ್ಪಗಳಿಲ್ಲ ಅಂತ ಹೇಳಿಕೊಂಡು ದಾಸರು ನಮಗೆ ನೀಡಿರತಕ್ಕಂತಹ ದೊಡ್ಡ ಎಚ್ಚರಿಕೆ ಇದೇ ಕಾರಣಕ್ಕೆ. ಈ ದೊಡ್ಡ ಸಾಧನಾ ಶರೀರವನ್ನು ನೀಡಿ ಅದನ್ನು ನಾವು ಯಾವುದೋ ಒಂದು ಕ್ಷುದ್ರವಾಗಿರತಕ್ಕಂತಹ ಇಚ್ಛೆಗಳಲ್ಲಿ ನಾವಿದನ್ನು ವ್ಯರ್ಥ ಮಾಡಿಕೊಳ್ತಾ ಇದ್ದೇವೆ. ಅದಕ್ಕೋಸ್ಕರ ವ್ಯರ್ಥ ಮಾಡುವ ಬದಲು ಇದನ್ನು ಭಗವಂತನ ಪ್ರೀತಿಗೋಸ್ಕರವಾಗಿ ನಾವಿದನ್ನು ಉಪಯೋಗಿಸಿಕೊಂಡೆವು ಅಂತ ಹೇಳಿದರೆ ಅದರಿಂದ ನಮಗೆ ಆಗತಕ್ಕಂತಹದ್ದು ಮೋಕ್ಷವೇ ಎಂಬುದನ್ನು ಈ ಗೋಪಿಕೆಯರ ದೃಷ್ಟಾಂತದ ಮೂಲಕವಾಗಿ ರಾಜರು ಹೇಳುತ್ತಾ ಇದ್ದಾರೆ. ತದನಂತರದಲ್ಲಿ ಈ ಗೋಪಿಕೆಯರು ಅವರ ಸ್ವಲ್ಪ ವೈಶಿಷ್ಟ್ಯತೆಯನ್ನು ಹೇಳ್ತಾರೆ. ಗೋಪಿಕೆಯರು ದೇವತಾ ಸ್ತ್ರೀಯರು, ಸದ್ವಂಶದಲ್ಲಿ ಹುಟ್ಟಿರತಕ್ಕಂಥವರು. ಅವರಿಗೆ ಭಗವಂತ ಮೋಕ್ಷವನ್ನು ನೀಡುವಂತಹದ್ದು ಅದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ವ್ಯವಸ್ಥೆ ಹೆಚ್ಚುಗಾರಿಕೆ ಇಲ್ಲ. ಯಾಕೆ ಅಂತ ಹೇಳಿದ್ರೆ ದೇವತಾ ಸ್ತ್ರೀಯರು ಒಳ್ಳೆಯ ಅಪರೋಕ್ಷ ಜ್ಞಾನಿಗಳೂ ಹೌದು, ಎಲ್ಲವನ್ನೂ ತಿಳ್ಕೊಂಡವರೂ ಹೌದು. ಅವರಿಗೆ ಭಗವಂತ ಮೋಕ್ಷವನ್ನು ನೀಡುವುದರಲ್ಲಿ ಎರಡು ಮಾತಿಲ್ಲ. ಆದರೆ ಅವರಿಗೋಸ್ಕರ ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದ್ರೆ ಅವರಿಗೆ ಎಲ್ಲ ಅಭೀಷ್ಟಗಳನ್ನು ಅವರಿಗೆ ನೀಡಿದಂತೆ ಕೃಷ್ಣ ಕೊಟ್ಟ. ಏನಾಯಿತು ಅದರಿಂದ? ಕೃಷ್ಣ ದರ್ಶನವಾದರಿಂದಾಗಿ ಅಸಾಮಬೋಧೀತ ಆತರೀಶೆ ರಾಗಾರಸೋಸ ರಜನೀತಾಯ ಭಗವಂತ ಎಲ್ಲವನ್ನೂ ನೀಡಿ ಏನು ಅವನಿಗೋಸ್ಕರ ನೀಡಿದ್ದಲ್ಲ, ಭಗವಂತ ಅವರಿಗೆ ಹಿತಕ್ಕೋಸ್ಕರವಾಗಿ, ಅವರಿಗೆ ಕ್ಷೇಮವಾಗುವುದಕ್ಕೋಸ್ಕರವಾಗಿ. ಮೊದಲಿಗೆ ನಾವು ನೋಡಿದೆವು ಏನು ಅಂತ ಕೇಳಿದರೆ ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ ಸರ್ವಂ ಹಿತಂ ಭವತಿ ಅಂತ ಒಂದು ಮಾತು ಬಂದಿತ್ತು. ಭಗವಂತ ಗೋಪಿಕೆಯರಿಗೆ ನೀಡಿದ್ದು ಅವನಿಗೆ ಏನೋ ಒಂದು ಅವರಿಂದ ಆಗಬೇಕಿತ್ತು. ಅಂದರೆ ಗೋಪಿಕೆಯರಿಗೆ ಏನಾದರೂ ನೀಡಿದ್ರಿಂದಾಗಿ ಭಗವಂತನಿಗೆ ಏನೋ ಒಂದು ಅದರಿಂದ ಲಾಭ ಉಂಟು ಅಂತ ಆ ರೀತಿಯಾಗಿರ್ತಕ್ಕಂಥ ಚಿಂತನೆ ಅಲ್ಲ. ಯಾಕೆ? ಭಗವಂತ ಅವರಲ್ಲಿರತಕ್ಕಂತಹ ಶುದ್ಧವಾಗಿರತಕ್ಕಂತಹ ಅಂತಃಕರಣ, ಶುದ್ಧವಾಗಿರತಕ್ಕಂತಹ ಪ್ರೀತಿ, ನಿಷ್ಕಲ್ಮಶವಾಗಿರತಕ್ಕಂತಹ ಸ್ನೇಹವನ್ನು ನೋಡಿ ಭಗವಂತ ಅವರಿಗೆ ಮೋಕ್ಷವನ್ನು ನೀಡಿರತಕ್ಕಂಥ ಹೊರತು ಅವರಲ್ಲಿರತಕ್ಕಂತಹ ಸಂಪತ್ತಿದೆ. ಅವರಲ್ಲಿ ಸಂಪತ್ತೇನಿತ್ತು? ಅವರಲ್ಲಿ ಜ್ಞಾನ ಇತ್ತು. ಅವರಲ್ಲಿ ಆ ಒಂದು ಜ್ಞಾನಕ್ಕೆ ಬೇಕಾಗಿರತಕ್ಕಂತಹ ಭಗವಂತನ ನೋಡುವಂತಹ ಹಂಬಲ ಇತ್ತು. ಈ ಹಂಬಲದಿಂದಾಗಿ ಭಗವಂತ ಅವರಿಗೆ ಆ ಮೋಕ್ಷವನ್ನು ನೀಡಿದ ಎಂಬುದಾಗಿ ಹೇಳ್ತಾರೆ. ಹೀಗೆ ಹೇಳಿದ ನಂತರ ತದನಂತರದಲ್ಲಿ ಶಾಸ್ತ್ರಗಳು ರಾಜರು ದೊಡ್ಡ ಒಂದು ಚಿಂತನೆಯನ್ನು ಹೇಳ್ತಾರೆ. ರಾಜರು ಶಾಸ್ತ್ರದಲ್ಲಿ ಶೃಂಗಾರಾದಿಗಳನ್ನು ಹೇಳಬಾರ್ದಿತ್ತು. ಯಾಕೋಸ್ಕರವಾಗಿ ಇದರಲ್ಲಿ ಶೃಂಗಾರಾದಿಗಳನ್ನು ಕೂಡ ವರ್ಣನೆ ಮಾಡಿದ್ದಾರಲ್ವಾ ಅಂತ ಹೇಳಿದರೆ, ಶಾಸ್ತ್ರಕ್ಕಾಗುವಾಗ ಶೃಂಗಾರವು ಕೂಡ ಅದು ಉಚಿತವೇ. ಆದರೆ ಯಾವ ರೀತಿಯಾಗಿರಬೇಕು ಅಂತ ಕೇಳಿದರೆ ಭಗವಂತ ಅವರನ್ನು ಆಲಿಂಗಿಸಿದ, ಅವರ ಮೈಯನ್ನು ಮುಟ್ಟಿದ, ಒಳ್ಳೆಯ ಮಾತುಗಳನ್ನು ಆಡಿದ ಅಂತ ಹೇಳಿಕೊಂಡು ಕಂಠಾಶ್ಲೇಷ ಕರಾಗ್ರಪಾತ ಮಧುರ ವ್ಯಾಹಾರ ಮಂದಸ್ಮಿತ ಅಂತ ಹೇಳಿಕೊಂಡು ಭಗವಂತ ಅವರನ್ನು ಆಲಿಂಗಿಸಿದ, ಅವರನ್ನು ಈ ರೀತಿಯಾಗಿರ್ತಕ್ಕಂತಹ ಮಾತುಗಳನ್ನು ಹೇಳಿದ್ರಿಂದಾಗಿ ಇದು ಶಾಸ್ತ್ರಕ್ಕೆ ಯಾಕೆ ಬೇಕು, ಭಗವಂತನಿಗೆ ಇದೆಲ್ಲ ಯಾಕೆ ಬೇಕು, ದೋಷ ಅಲ್ವಾ ಅಂತ ಹೇಳಿದರೆ ಭಗವಂತನಲ್ಲಿ ಯಾವುದೂ ದೋಷಗಳಿಲ್ಲ. ನಿರ್ದುಷ್ಟನಾಗಿರ್ತಕ್ಕಂಥವನೇ ಭಗವಂತ. ಆ ದೋಷಗಳು ಇಲ್ಲವಾದ್ರಿಂದಾಗಿ ಅವನನ್ನ ಭಗವಂತ ಅಂತ ಹೇಳುವಂತಹದ್ದು. ಆದರೂ ಕೂಡ ಆ ಗೋಪಿಕೆಯರಿಗೆ ಯಾವ ಕಾರಣಕ್ಕೆ ಅಂತ ಕೇಳಿದರೆ ಈ ಶೃಂಗಾರ ರಸ ದೂರವೇ ಶಾಸ್ತ್ರಗಳಿಂದಾಗಿ. ಆದರೆ ಅದು ದೇವರ ಜೊತೆಗಿರತಕ್ಕಂತಹದ್ದು. ಗೋಪಿಕೆಯರು ಶೃಂಗಾರ ರಸವನ್ನು ಅವರು ತಮ್ಮ ಶ್ರೇಯಸ್ಸಿಗೋಸ್ಕರವಾಗಿ ಅಥವಾ ತಮ್ಮ ಯಾವುದೋ ಒಂದು ದೈಹಿಕವಾಗಿರತಕ್ಕಂತಹ ಸುಖಕ್ಕೋಸ್ಕರವಾಗಿ ಅದನ್ನು ಉಪಯೋಗಿಸಿಕೊಳ್ಳಿಲ್ಲ. ಮತ್ತೇನು ಮಾಡಿದ್ರು ಅದನ್ನು ಭಗವಂತನಿಗೆ ಪ್ರೀತಿಗೋಸ್ಕರವಾಗಿ, ಭಗವಂತನಿಗೆ ಅರ್ಪಿಸುವುದಕ್ಕೋಸ್ಕರವಾಗಿ ತಮ್ಮ ಶೃಂಗಾರವನ್ನು ತಾವು ಇದ್ದದ್ರಿಂದಾಗಿ ಅದು ದೋಷ ಅಂತ ಅನಿಸಿಕೊಳ್ಳಿಲ್ಲ ಎಂಬುದಾಗಿ ಇದನ್ನು
ನವರಸಗಳೂ ಕೂಡ ಭಗವಂತನ ಜೊತೆಗೆ ಸೇರಿದಾಗ ಅದು ಶಾಸ್ತ್ರೀಯವೇ ಆಗ್ತದೆ, ಹೊರತು ಅಶಾಸ್ತ್ರೀಯ ಅಂತ ಯಾವ ಕಾರಣಕ್ಕೂ ಕೂಡ ಅನಿಸಿಕೊಳ್ಳೋದಿಲ್ಲ ಎಂಬುದಾಗಿ ಈ ದೊಡ್ಡ ಸಂದೇಶವನ್ನು ಹೇಳ್ತಾರೆ. ತದನಂತರದಲ್ಲಿ ಹೇಳ್ತಾರೆ ರಾಜರು, ಭಗವಂತ ಅಪ್ಪಿಕೊಂಡಿದ್ದಾನೆ, ಭಗವಂತನನ್ನು ಅಪ್ಪಿಕೊಂಡಿದ್ದಾರೆ ಅಂತ ಹೇಳಿದ ಮೇಲೆ ಯಾರೂ ಕೂಡ ಈ ಒಂದು ವ್ಯವಸ್ಥೆಯಲ್ಲಿ ಇಲ್ಲವೇ ಇಲ್ಲ. ಯಾಕೆ? ಭಗವಂತನೇ ಅಪ್ಪಿಕೊಂಡಿದ್ದಾನೆ ಅಂತ ಹೇಳಿದರೆ ಅವರಿಗೆ ಇನ್ನೇನು, ನಾವು ಕೂಡ ಅದಕ್ಕೋಸ್ಕರವಾಗಿ ನಾವು ಈ ಜೀವನವನ್ನು ಅನುಭವಿಸುವಂತಹದ್ದು. ಭಗವಂತ ನಮಗೆ ಸಿಗಬೇಕು ಅಂತ ಅವನ ದೃಷ್ಟಿಗೆ ನಾವು ಬೀಳಬೇಕು ಅಂತ ಹೇಳಿದ್ರೂ ಕೂಡ ದೊಡ್ಡ ಒಂದು ನಮ್ಮ ಪುಣ್ಯಗಳ ಪರಂಪರೆ ನಮಗಿರಬೇಕು ಎಂಬುದಾಗಿ ಈ ದೊಡ್ಡ ಚಿಂತನೆಯನ್ನು ಹೇಳ್ತಾರೆ. ತದನಂತರದಲ್ಲಿ ಕೃಷ್ಣನನ್ನು ನೋಡಿ ಇನ್ನೇನು ಅವರಿಗೆ ಕಣ್ಣನ್ನು ಮುಚ್ಚಿಕೊಳ್ಳಿಕ್ಕೂ ಕೂಡ ಅವರಿಗೆ ಮನಸ್ಸು ಬರ್ತಾ ಇಲ್ಲ. ಯಾಕೆ? ಇಷ್ಟು ಹೊತ್ತುಗಳ ಕಾಲ ಭಗವಂತ ನಮ್ಮ ಕಣ್ಣಿಗೆ ಕಾಣಿಸಿದವನಾಗಿದ್ದಾನೆ, ನಾವು ಅವನನ್ನು ನೋಡದೆ ಒಂದು ರೀತಿಯಾಗಿರತಕ್ಕಂತಹ ಭ್ರಮಣೆಯನ್ನು ಅನುಭವಿಸಿಬಿಟ್ಟಿದ್ದೇವೆ. ಈಗ ನಮಗೆ ಕಾಣ್ತಾ ಇದ್ದಾನೆ ಅಂತ ಹೇಳಿದರೆ ನಾವು ದೇವರ ಜೊತೆಗಿದ್ದರೆ ಯಾರೂ ಕೂಡ ನಮ್ಮನ್ನು ಏನು ಮಾಡಲಿಕ್ಕಾಗೋದಿಲ್ಲ. ಅವರು ದೇವತೆಗಳು, ಗೋಪಿಕೆಯರು ಭಗವಂತನ ಜೊತೆಗಿದ್ದಾರೆ. ಭಗವಂತನ ಜೊತೆಗಿದ್ದದ್ರಿಂದಾಗಿ ಅವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಯಾವ ಅವಸ್ಥೆಯಲ್ಲಿದ್ದರೂ ಕೂಡ ಭಗವಂತನನ್ನು ಏನೂ ಕೂಡ ಮಾಡಲಿಕ್ಕಾಗಲಿಲ್ಲ. ಯಾಕೆ? ಸಾಕಾಲದಲ್ಲೂ ಕೂಡ ಚಿಂತಿಸ್ತಾ ಇದ್ದದ್ದು ಯಾರನ್ನವರು? ಭಗವಂತನನ್ನು. ಅಂತಹ ಭಗವಂತನನ್ನು ಚಿಂತಿಸ್ತಾ ಇದ್ದದ್ರಿಂದಾಗಿ ಅವರಿಗೆ ಯಾರೂ ಕೂಡ ಯಮನೂ ಕೂಡ ಅವರನ್ನು ಮುಟ್ಲಿಕ್ಕಾಗಿಲ್ಲ ಎಂಬುದಾಗಿ ಈ ಚಿಂತನೆಯನ್ನು ರಾಜರು ಇಡ್ತಾ ಇದ್ದಾರೆ. ತದನಂತರದಲ್ಲಿ ಹೇಳ್ತಾರೆ ರಾಜರು, ಕೃಷ್ಣಾಂಸ ವಿನ್ಯಸ್ತಕರಬ್ಜಮಾಲ ಕೃಷ್ಣಾಸ್ತ್ರೀಯಸ್ತ ಋತುಸ್ಥಲೀಲ ಆನಂದಮೂರ್ತಿಂ ಪರಿರಭ್ಯ ಮರ್ತ್ಯ ಕೋನಾಮನೃತ್ಯ ಅಂತ ಭಗವಂತನ ಎದುರುಗಡೆ ಕಾಣ್ತಾ ಇದ್ದಾನೆ. ಅದಕ್ಕೋಸ್ಕರವಾಗಿ ನರ್ತನವನ್ನು ಮಾಡ್ತಾ ಇದ್ದಾರಂತೆ ಗೋಪಿಕೆಯರು. ನರ್ತನ ನಲಿದರೆ ಒಲಿವ ಅಂತ ಹೇಳಿಕೊಂಡು ಮಲಗಿ ಬರೆಮಾದರಿದು ಪಾಡಲು, ಕುಳಿತು ಕೇಳುವ, ಕುಳಿತರೆ ನಿಲ್ಲುವ, ನಿಂತರೆ ನಲಿವ, ನಲಿದರೆ ಒಲಿವೆ ನಾ ನಿಮಗಿಂಬ ಅಂತ ದಾಸರು ಹೇಳಿರತಕ್ಕಂತೆ ದಾಸರ ಮಾತನ್ನು ಅನುಸರಿಸಿದೆವು ಅಂತ ಹೇಳಿದ್ರೆ ಭಗವಂತ ನಮಗೆ ಒಲಿತಾನೆ. ಯಾವಾಗ ಒಲಿತಾನೆ? ನಾವು ಅವನ ಮುಂದೆ ಲಜ್ಜೆ ಬಿಟ್ಟು ಕುಣಿಯಬೇಕು. ನಮಗೆ ಏನಾಗಿದೆ ಅಂತ ಕೇಳಿದ್ರೆ ಲಜ್ಜೆ ಬಿಟ್ಟು ಕುಣಿಯರೆಂಬು ಕಾಗದ ಬಂದಿದೆ ಅಂತ ಹೇಳಿಕೊಂಡು ದಾಸರು ಹೀಗೆ ಬೇರೆ ಬೇರೆ ರೀತಿಯಾಗಿ ಭಗವಂತನನ್ನು ಕೊಂಡಾಡ್ತಾರೆ. ನಮಗೆ ದೇವರ ಮುಂದೆ ಕುಣಿಯಲಿಕ್ಕೂ ಕೂಡ ನಮಗೆ ಒಂದು ರೀತಿಯಾಗಿರತಕ್ಕಂತಹ ಏನು ಮುಜುಗರ ಸ್ವಭಾವ. ನಾವು ದೇವರ ಮುಂದೆಯೂ ಕೂಡ ನಮಗೆ ಕುಣಿಯಲಿಕ್ಕೆ ನಮಗೆ ಕಾಲುಗಳು ಬರೋದಿಲ್ಲ. ದೇವರ ಮುಂದೆ ಕುಣಿಯಬೇಕು. ದೇವರ ಮುಂದೆ ಈ ಕಾಲುಗಳು, ಈ ಎಲ್ಲ ಇಂದ್ರಿಯಗಳು ಸಾರ್ಥಕವಾಗಬೇಕು. ಯಾವಾಗ? ಈ ಎಲ್ಲ ಇಂದ್ರಿಯಗಳು ಅವನಿಗೆ ಅರ್ಪಿತವಾಗಬೇಕು. ಅವನಿಗೆ ಅರ್ಪಿತವಾದಾಗ ಮಾತ್ರ ಈ ಎಲ್ಲ ಇಂದ್ರಿಯಗಳು ಕೂಡ ಸಾರ್ಥಕವಾಗುವಂತಹದ್ದು. ದೇವರ ಮುಂದೆ ಕುಣಿಯದೆ ಇನ್ನು ಯಾರ ಮುಂದೆ ನಾವು ಇದನ್ನು ಯಾವುದ್ಯಾವುದಕ್ಕೂ ಈ ಕಾಲುಗಳನ್ನು, ಈ ಕೈಗಳನ್ನು ನಾವು ಇದನ್ನು ಉಪಯೋಗಿಸ್ತೇವೆ. ಅದು ಬಿಟ್ಟು ಭಗವಂತನ ಮುಂದೆ ಲಜ್ಜೆ ಬಿಟ್ಟು ಅವರನ್ನು ಕುಣಿದೆವು ಅಂತ ಹೇಳಿದರೆ ಆವಾಗ ಅದಕ್ಕಿರತಕ್ಕಂಥ ಆನಂದ ಇನ್ನು ಯಾವುದೂ ಇಲ್ಲ ಎಂಬುದಾಗಿ ಈ ಗೋಪಿಕೆಯರು ಅದನ್ನೇ ಮಾಡಿದ್ದಾರೆ. ಭಗವಂತ ಕಾಣ್ತಾ ಇದ್ದಾನೆ, ಕಾಣತಕ್ಕಂತಹ ಭಗವಂತನ ಮುಂದೆ ತಾವು ಪೂರ್ಣವಾಗಿ ಅವನಲ್ಲಿ ಲೀನವಾಗಿ ತಾವು ನೃತ್ಯವನ್ನು ಮಾಡ್ತಾ ಇದ್ದಾರೆ. ಭಗವಂತ ಏನಾಯಿತು ಅಂತ ಕೇಳಿದ್ರೆ ಇದನ್ನು ಅವರಿಗೆ ಏನಾಯಿತು? ಅವರಿಗೆ ಅದರಿಂದಾಗಿ ಮುಕ್ತಿ ಆಯಿತು ಅಂತ ಹೇಳ್ತಾರೆ. ಈ ರೀತಿಯಾಗಿ ನಾವು ಭಗವಂತನನ್ನು ನೋಡುವಲ್ಲಿಯೂ ಕೂಡ ನಮಗೆ ಭಗವಂತನ ಮುಂದೆಯೂ ನಾವು ಕುಣಿಯೋದಿಲ್ಲ. ನಮಗೆ ಕುಣಿಲಿಕ್ಕೆ ಏನಾಗಿದೆ ಅಂತ ಕೇಳಿದ್ರೆ ಈ ಕಾಲುಗಳೇ ಬರೋದಿಲ್ಲ. ಭಗವಂತನ ಮುಂದೆ ಕುಣಿದಾಗ ಈ ಇಂದ್ರಿಯಗಳಲ್ಲಿ ಸಾರ್ಥಕ್ಯ ಬರುವಂತಹದ್ದು. ಅದಕ್ಕೋಸ್ಕರವಾಗಿ ಈ ಒಂದು ಚಿಂತನೆಯನ್ನು ರಾಜರು ನಮ್ಮ ಮುಂದೆ ಇಡ್ತಾ ಇದ್ದಾರೆ. ಹೀಗೆ ಚಿಂತನೆ ಬಂದಾಗ ತದನಂತರದಲ್ಲಿ ಇನ್ನೇನು ಒಬ್ಬಳು ಗೋಪಿಕೆಯ ತಲೆ ಕೆದರಿದಾಗ ಏನಾಯಿತು ಅಂತ ಕೇಳಿದ್ರೆ ಅವಳಿಗೆ ಅದರ ಚಿಂತನೆಯಲ್ಲಿ ಇಲ್ಲ. ಯಾಕೆ? ಅವಳಿಗೆ ಭಗವಂತನಿದ್ದಾನೆ, ಭಗವಂತನ ಎದುರಿರುವಾಗ ಅವಳಿಗೆ
ಅವರಿಗೆ ಈ ಯಾವುದೂ ಕೂಡ ಅವಳಿಗೆ ದೇಹದ ಮೇಲೆ ಪರಿಜ್ಞಾನವೇ ಇಲ್ಲ. ದೇಹದ ಮೇಲೆ ಇರತಕ್ಕಂತಹ ಪರಿಜ್ಞಾನವನ್ನು ಮರೆತು ತಾನು ಕುಣಿತಾ ಇದ್ದಾಳೆ. ಭಗವಂತನನ್ನು ಕುಣಿದು ತನ್ನ ಮೂಲಕವಾಗಿ ಭಗವಂತನನ್ನು ಉಳಿಸ್ತಾ ಇದ್ದಾಳೆ ಅಂತ ಹೇಳಿಕೊಂಡು ರಾಜರು ಈ ಎಲ್ಲ ಚಿಂತನೆಗಳನ್ನು ನಮ್ಮ ಮುಂದೆ ಇಡ್ತಾ ಇದ್ದಾರೆ. ಭಗವಂತನ ಕೆಲಸದಲ್ಲಿ ಮಾಡುವಾಗ ನಮಗೆ ಸಾಕು ಅಂತ ಬರಬಾರ್ದು. ಸಾಕು, ದೇವರಿಗೆ ಇಷ್ಟು ಮಾಡಿದರೆ ಸಾಕಾಗ್ತದೆ ಅಂತ ಹೇಳಿಕೊಂಡು ಈ ರೀತಿಯಾಗಿರ್ತಕ್ಕಂತಹ ಅಸಡ್ಡೆಯನ್ನು ನಾವು ಯೋಚನೆ ಮಾಡಬಾರ್ದು ಎಂಬುದಾಗಿ ದೊಡ್ಡ ಚಿಂತನೆಯನ್ನು ಹೇಳಿಕೊಂಡು ತನ್ನ ನಂತರದಲ್ಲಿ ರಾಜರು ಹೇಳ್ತಾರೆ, ಆ ಗೋಪಿಕೆಯರು ಅವಯವಗಳು ಭಗವಂತನನ್ನು ಆಲಿಂಗಿಸಿದ್ದಾಳೆ, ಅವನನ್ನು ಪೂಜಿಸಿದ್ದಾಳೆ, ಅವನನ್ನು ಚುಂಬಿಸಿದ್ದಾಳೆ. ಹೀಗೆ ಏನು ಭಗವಂತ ಎಲ್ಲವನ್ನೂ ಕೂಡ ಮಾಡಲಿಕ್ಕೆ ಬರ್ತದೆ. ಭಗವಂತ ನೇಹನಾನಾಸ್ತಿ ಕಿಂಚನ, ಯಾವ ಇಂದ್ರಿಯಗಳಲ್ಲಿ ಏನನ್ನೂ ಕೂಡ ಮಾಡಲಿಕ್ಕೆ ಭಗವಂತನಿಗೆ ಸಾಮರ್ಥ್ಯ ಇದೆ. ಆ ಸೃಷ್ಟಿಯನ್ನು, ಸತ್ಯಾದಿಗಳನ್ನು ಎಲ್ಲವನ್ನೂ ಕೂಡ ಮಾಡತಕ್ಕಂತಹ ಭಗವಂತನನ್ನು ಅವಳು ಯೋಚನೆ ಮಾಡಿಕೊಂಡು ತಾನು ಆ ಚಿಂತನೆಯನ್ನು ಮಾಡ್ತಾ ಇದ್ದಾಳೆ ಎಂಬುದಾಗಿ ಹೇಳಿಕೊಟ್ಟು ಇವತ್ತಿನ ಚಿಂತನೆಯನ್ನು ಭಗವಂತನಿಗೆ ಕ್ಷೇತ್ರಪತಿಯಾಗಿರತಕ್ಕಂತಹ ರಾಮ, ತದ ಭಿನ್ನನಾಗಿರತಕ್ಕಂತಹ ಕೃಷ್ಣನಲ್ಲಿ ಅರ್ಪಿಸ್ತೇನೆ. ಯಸ್ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರೇತಾಂ ಪ್ರೇದೇವಾಲಂ ವಿಷ್ಣುರ್ಮೇ ಪರಮಸ್ವರತ್ ಶ್ರೀಕೃಷ್ಣಾರ್ಪಣಮಸ್ತು.